ಹರೇ ರಾಮ. ಮಕ್ಕಳೇ, ನೇರವಾಗಿ ಕುಳಿತು ಒಮ್ಮೆ ಕಣ್ಮುಚ್ಚಿ ಭಗವತ್ ಸ್ಮರಣೆ ಮಾಡಿ. ಏನು ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿದೆ ನಿಮಗೆಲ್ಲ ಅಲ್ವಾ? ಎರಡೂ ಕಿವಿಯಿಂದ ಕೇಳಿದ ಒಳ್ಳೆಯ ವಿಷಯ ಒಳಗಿಳಿಬೇಕು, ಹೃದಯಕ್ಕೆ ಇಳಿಬೇಕು. ಅದು ಆಮೇಲೆ ಜೀವನಕ್ಕೆ ಬರಬೇಕು. ಹಾಗೆ ಬರುವಂತೆ ಆಗಬೇಕು ಅಂದರೆ ಅದಕ್ಕೆ ಭಗವತ್ ಕೃಪೆ ಅನಿವಾರ್ಯವಾಗಬೇಕು. ಹಾಗಾಗಿ ಭಗವತ್ ಕೃಪೆಗಾಗಿ ಮೊದಲು ಕಣ್ಮುಚ್ಚಿ ಭಗವಂತನನ್ನು ಭಾವಿಸಿ ಆಮೇಲೆ ಈ ಲಘು ಪಾಠಕ್ಕೆ ಆರಂಭ ಮಾಡೋಣ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಬರೂಪ ವಾಲಾಪದ ಅವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದಿನಚರಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವು ಅಲ್ವಾ? ದಿನಚರ್ಯೆ ಅದನ್ನು ಯಾಕೆ ಮಾಡಬೇಕು, ಏನು ಸೌಲಭ್ಯ ಅನ್ನೋ ಬಗ್ಗೆ ಎಲ್ಲ ಹಿಂದಿನ ಪಾಠಗಳಲ್ಲಿ ನಾವು ಮಾತನಾಡಿದೆ. ಈ ಪಾಠದಲ್ಲಿ ದಿನಚರ್ಯೆ ಅದು ಎಲ್ಲಿದೆ ಅಂತ ಕೊಂಚ ನೋಡೋಣವಾ? ಯಾವ ಶಾಸ್ತ್ರದಲ್ಲಿದೆ ದಿನಚರ್ಯೆ ವಿಚಾರಗಳು ನೋಡೋಣವಾ? ಗೊತ್ತಿದೆ ನಿಮಗೆ ಯಾವ ಶಾಸ್ತ್ರದಲ್ಲಿದೆ ದಿನಚರ್ಯೆ ವಿಚಾರಗಳು ಅಂತ? ಯಾವ ಶಾಸ್ತ್ರದಲ್ಲಿದೆ ದಿನಚರ್ಯೆ ವಿಚಾರಗಳು? ಆಯುರ್ವೇದದಲ್ಲಿದೆ. ಒಂದು ಚಿಕ್ಕ ಪದ್ಯ ನಿಮ್ಮ ಮುಂದೆ, ಅದು ಇದರ ವಂಶವೃಕ್ಷವನ್ನು ಹೇಳುತ್ತೆ. ಯಾವುದರದ್ದು? ದಿನಚರ್ಯದ ವಂಶವೃಕ್ಷವನ್ನು ಹೇಳುವಂಥದ್ದು. ಏರು ತಾಯುರ್ವೇದ ಕಲ್ಪವೃಕ್ಷವ ಮೊದದಿ ಸೇರು ತದರೊಳು ಸ್ವಸ್ಥ ವೃತ್ತ ಶಾಖೆಯೇನು ಧೀರತೆಯಲಡರಿ ದಿನಚರ್ಯೆಯ ದುಪಶಾಖೆಯೇನು ಆರೋಗ್ಯದ ಅಮೃತ ಫಲ ತರುವೆ ನಿಮಗಾಗಿ. ಒಂದು ವಿಶಿಷ್ಟವಾಗಿರುವಂಥ ಅಂದರೆ ಇದರ ಪರಂಪರೆ ಹೇಳ್ತಕ್ಕಂಥ ಒಂದು ಪದ್ಯ ಇದು. ಈಗ ಆಯುರ್ವೇದದಲ್ಲಿ ಸ್ವಸ್ಥವೃತ್ತ ಅನ್ನೋದೊಂದು ಶಾಖೆ, ಸ್ವಸ್ಥವೃತ್ತದಲ್ಲಿ ದಿನಚರ್ಯೆ ಮತ್ತು ಅದರ ಉಪಶಾಖೆ. ಆ ದಿನಚರ್ಯೆಯಲ್ಲಿ ಒಂದು ಒಳ್ಳೆಯ ಫಲ ಇದೆ, ಹಣ್ಣಿದೆ, ಆರೋಗ್ಯ ಅಂತ ಹೆಸರೋದಕ್ಕೆ ಅಂತ ಅದರ ತಾತ್ಪರ್ಯ ಹೇಳ್ತಾ ಇರುವಂಥದ್ದು. ನಾವು ನಿಮಗೆಲ್ಲ ಹಣ್ಣು ಬೇಡವಾ? ರುಚಿ ರುಚಿಯಾದ ಹಣ್ಣು, ಅಮೃತ ಫಲ ಬೇಕೋ ಬೇಡವೋ ನಿಮಗೆಲ್ಲ? ನೀವು ಹೇಳ್ತಾ ಇರೋ ಅಮೃತ ಫಲ ಬೇರೆ, ಅದು ಹಣ್ಣಲ್ಲ, ಅದು ಕಾಯಿ, ತೆಂಗಿನಕಾಯಿಯನ್ನು ತುರಿದು ಏನೇನೋ ಸಂಸ್ಕಾರಗಳನ್ನು ಕೊಟ್ಟು ಅಮೃತ ಫಲ ಅಂತ ಒಂದು ಭಕ್ಷ್ಯ ಮಾಡ್ತಾರೆ. ಅದೆಲ್ಲ ಹೇಳ್ತಾ ಇರುವಂಥದ್ದು ನಾವಿಲ್ಲಿ. ಅಮೃತ ತುಲ್ಯವಾಗಿರ್ತಕ್ಕಂಥ, ಅಮೃತಪೂರ್ಣವಾಗಿರ್ತಕ್ಕಂಥ ಫಲ, ಆ ಫಲ, ಆ ಹಣ್ಣಿನ ಹೆಸರು ಆರೋಗ್ಯ ಅಂತ. ಅದು ಒಂದು ಮರದ ರೆಂಬೆಯ ಮೇಲಿದೆ ಅಂತ, ರೆಂಬೆಯಲ್ಲಿದೆ ಅಂತ. ಕೊಂಬೆ ಅಂದರೆ ಶಾಖೆ, ರೆಂಬೆ ಅಂದರೆ ಉಪಶಾಖೆ ಅಂತ ಇಟ್ಕೊಳ್ಳಿ. ಒಂದು ರೆಂಬೆಯಲ್ಲಿದೆ ಅಂತ. ಆ ರೆಂಬೆ ಯಾವುದು ಅಂದರೆ ದಿನಚರ್ಯ ಅಂತ ಹೆಸರು ಅದಕ್ಕೆ, ಆ ರೆಂಬೆಗೆ ಅಂತ. ಆ ರೆಂಬೆ ಯಾವ ಕೊಂಬೆಯಲ್ಲಿದೆ ಅಂದರೆ ಸ್ವಸ್ಥವೃತ್ತ ಎನ್ನುವ ಕೊಂಬೆಯಲ್ಲಿದೆ ಅಂತ. ಸ್ವಸ್ಥವೃತ್ತ ಎಲ್ಲಿದೆ ಅಂದರೆ ಆಯುರ್ವೇದ ಎನ್ನುವ ಕಲ್ಪವೃಕ್ಷ ಅಲ್ಲಿದೆ ಅದು ಅಂತ. ಹಾಗಾಗಿ ಏರುತ ಆಯುರ್ವೇದ ಕಲ್ಪವೃಕ್ಷವ, ಆಯುರ್ವೇದವೆಂಬ ಕಲ್ಪವೃಕ್ಷವ ಮುದದಿ ಏರುತ. ಮರ ಹತ್ಬೇಕಂತೆ, ಹಾಗೆ ಸಿಗುತ್ತೆ ಏನೋ ಹಣ್ಣು ಅಂದರೆ? ಹಾಗೆ ಸಿಗೋದಿಲ್ಲ ಅಂತ, ಶ್ರಮ ಪಡಬೇಕಾಗುತ್ತೆ ಅದೊಂದು ಸ್ವಲ್ಪ ಅದಕ್ಕೆ ಅಂತ. ಹಾಗಾಗಿ ಆಯುರ್ವೇದವೆಂಬ ಕಲ್ಪವೃಕ್ಷವನ್ನು ಮುದದಿ ಏರುತ್ತಾ ಅದರೊಳು ಸ್ವಸ್ಥ ವೃತ್ತ ಶಾಖೆಯನ್ನು ಸೇರುತ್ತಾ ಅಂತ. ಆಯುರ್ವೇದ ವೃಕ್ಷದಲ್ಲಿ ಸ್ವಸ್ಥ ವೃತ್ತ ಏನೋ ಒಂದು ಶಾಖೆ ಇದೆ. ಆ ಶಾಖೆಯನ್ನು ಸೇರುತ್ತಾ ಧೀರತೆಯಲ್ಲಿ ದಿನಚರ್ಯದ ಉಪಶಾಖೆಯನ್ನು ಅಡರಿ
ಅಡರಿ ಅಂದರೆ ಅದನ್ನು ಆಶ್ರಯಿಸಿ ಅಂತ. ಆ ಕೊಂಬೆಗೆ ಹೋಗಿ ಸ್ವಲ್ಪ ಧೀರತೆ ಬೇಕಲ್ವಾ. ಈಗ ಮರ ಹತ್ತೋಕ್ಕೆ ಧೀರತೆ ಬೇಕಾಗತ್ತೆ. ಆಮೇಲೆ ಮರದಲ್ಲಿ ಕೊಂಬೆ ಅಂದರೆ ಮತ್ತೆ ಸ್ವಲ್ಪ ಮೇಲೆ, ಕೊಂಬೆಯಲ್ಲಿ ರೆಂಬೆ ಅಂದರೆ ಅದು ಇನ್ನೂ ಎತ್ತರ ಮತ್ತು ಸಪುರ ಅದು ಅಲ್ವಾ. ಸ್ವಲ್ಪ ಜಾಸ್ತಿ ಧೈರ್ಯ ಬೇಕಾಗತ್ತೆ, ಕೌಶಲವೂ ಕೂಡ ಬೇಕಾಗತ್ತೆ. ಇಲ್ಲಾಂದರೆ ಒಂದು ನಾವು ಕೆಳಗಡೆ ಬರ್ಬೋದು, ಅಥವಾ ರೆಂಬೆ ಜೊತೆಗೆ ನಾವು ಕೆಳಗಡೆ ಬರ್ಬೋದು, ಎರಡೂ ಸಾಧ್ಯತೆ ಇರುತ್ತೆ. ಹಣ್ಣು ಬೀಳೋದ್ರ ಬದಲು ನಾವೇ ಬೀಳ್ಬೋದು. ಅದಾಗಬಾರ್ದು ಅಂದರೆ ಕೌಶಲವೂ ಬೇಕು, ಧೈರ್ಯ ಮೊದಲು ಬೇಕು ಅಂತ. ಹಾಗಾಗಿ ಧೀರತೆಯಲ್ಲಿ ದಿನಚರ್ಯದ ಉಪಶಾಖೆ ಏನು, ಅಡರಿ ಆರೋಗ್ಯದ ಅಮೃತ ಫಲ ತರುವೆ. ಅಲ್ಲಿದೆ ಅಂತೆ ಆರೋಗ್ಯವೆಂಬ ಹಣ್ಣು. ಆ ಹಣ್ಣು ಸಾಮಾನ್ಯವಾದ್ದಲ್ಲ, ನಮ್ಮನ್ನು ಸಾವು ನೋವುಗಳಿಂದ ದೂರ ಮಾಡ್ತಕ್ಕಂಥ ಒಂದು ಹಣ್ಣು ಅದು ಅಂತ ಅಲ್ವಾ. ರೋಗ ಬಂದರೆ ಮುಂದೇನಿದೆ ಹೇಳಿ, ರೋಗ ಮುಂದುವರೆದ್ರೆ, ರೋಗ ಬೆಳೆದ್ರೆ ಏನಾಗತ್ತೆ? ರೋಗ ಮೃತ್ಯು ಫಲವನ್ನು ಕೊಡುತ್ತೆ. ಇದು ಅಮೃತ ಫಲ. ಇದು ಆರೋಗ್ಯ ಎನ್ನುವಂಥದ್ದು ಅಮೃತ ಫಲ. ಅದು ಸಾವನ್ನು ದೂರ ಮಾಡುತ್ತೆ. ಅದು ಮಾತ್ರವಲ್ಲ, ಅಮೃತತ್ವವನ್ನು ಕೂಡ ಕೊಡುತ್ತೆ. ಅದು ಪೂರ್ಣ ಆರೋಗ್ಯ ಅಂದರೆ ಅಮೃತತ್ವವೇ. ಅದು ಒಂದು ಮನುಷ್ಯ ಸಂಪೂರ್ಣ ಆರೋಗ್ಯವಾಗಿದ್ದಾನೆ ಅಂದರೆ ಅದಕ್ಕೆ ಅರ್ಥ ಅವನು ಜ್ಞಾನಿ, ನೆಲೆಮುಟ್ಟಿದ್ದಾನೆ ಅವನು. ಯಾಕೆಂದ್ರೆ ಸಂಪೂರ್ಣ ಆರೋಗ್ಯ ಬರಬೇಕಾದ್ರೆ ಈ ವಾತ ಪಿತ್ತ ಕಫಗಳೆಂಬ ಮೂರೂ ದೋಷಗಳು ಅಥವಾ ಧಾತುಗಳು ಸಾಮ್ಯಾವಸ್ಥೆಯನ್ನು ಹೊಂದಬೇಕು. ಈ ಮೂರು ಜಗಳ ಮಾಡಬಾರ್ದು ಒಂದಕ್ಕೊಂದು. ವಾತ ಪಿತ್ತ ಕಫ ಮೂರು ಪರಸ್ಪರ ಪ್ರೀತಿಯಿಂದ ಸೇರ್ಕೊಳ್ಬೇಕು ಅಂತ, ಒಂದಕ್ಕೊಂದು ಹೊಂದ್ಕೊಳ್ಬೇಕು ಅಂತ. ಆ ಸ್ಥಿತಿಯಲ್ಲಿ ಆತ್ಮದರ್ಶನ ಆಗುವಂಥದ್ದು, ಆ ಸ್ಥಿತಿಯಲ್ಲಿ ಪರಮಾತ್ಮ ಸಾಕ್ಷಾತ್ಕಾರ ಆಗುವಂಥದ್ದು ಅಂತ. ಹಾಗಾಗಿ ಆರೋಗ್ಯ ಸಂಪೂರ್ಣ ಬಂತು ಅಂದರೆ ಅದು ಆತ್ಮಜ್ಞಾನವೇ ಪಕ್ಕದಲ್ಲಿ ಇರೋವಂಥದ್ದು ಅಂತ. ಅದು ಸಂಪೂರ್ಣ ಬಂದಿರೋದಿಲ್ಲ, ಕೊರತೆ ಇರುತ್ತೆ, ವೈಷಮ್ಯ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಅಂತ. ಹಾಗಾಗಿ ಆರೋಗ್ಯ ಎನ್ನುವಂಥದ್ದು ಅದೊಂದು ಅಮೃತ ಫಲ, ಅಮೃತತ್ವದ ಫಲ ಅನ್ನೋದು ಇಟ್ಕೊಳ್ಬೇಕು ನಾವು ಅಂತ. ಚಿಕ್ಕ ಚಿತ್ರ ಮಾಡಿದೆ. ಚಿತ್ರ ಮೈಂಡ್ ಮ್ಯಾಪ್, ಅದಕ್ಕೆ ಸಂಸ್ಕೃತ ಶಬ್ದ ಅದು, ಗಮನಿಸಿ. ಕಾಣ್ತಾ ಇದೆಯಾ? ಆ ಪದ್ಯದಲ್ಲಿರೋದೇ ಈ ಒಂದು ಚಿತ್ರದಲ್ಲಿ ಇರುವಂಥದ್ದು. ಆಯುರ್ವೇದ ಅನ್ನೋದು ವೃಕ್ಷ. ಆ ವೃಕ್ಷದಲ್ಲಿ 2 ಕವಲು ಹೊಡೆದಿದೆ ನೋಡಿ. ಸ್ವಸ್ಥ ವೃತ್ತ ಬೇರೆ, ಆತುರ ವೃತ್ತ ಬೇರೆ. ಏನು ಆತುರ? ಆತುರ ಅಂದ್ರೆ ಏನು? ತರಗತಿಗೆ 2:15 ಬರಬೇಕಾಗಿತ್ತು, ತಡಾಗಿ ಹೋಗಿದೆ. 3 ನಿಮಿಷ ಉಳಿದಿದೆ. ಓಡೋಡಿ ಬರ್ತೀವಲ್ಲ ನಾವು, ಅದೇ ಅಲ್ವಾ ಆತುರ ಅಂದ್ರೆ. ಆತುರವಾಗಿ ಊಟ ಮಾಡಿದ, ಆತುರವಾಗಿ ನಡ್ಕೊಂಡು ಬಂದ ಅಂತ ಹೇಳ್ತಾರಲ್ಲ, ಹಾಗೇನಾ ಇದು? ಅದು ಕನ್ನಡದ ಆತುರ. ಅದು ಕನ್ನಡದ ಆತುರ. ಸಂಸ್ಕೃತದ ಆತುರ ಅಂದ್ರೆ ಅವನು ರೋಗಿ ಅಂತ. ಸಂಸ್ಕೃತದಲ್ಲಿ ಆತುರ ಅಂದ್ರೆ ಇನ್ನೊಂದು ಗಂಭೀರವಾದ ಅರ್ಥವಿದೆ ಅದಕ್ಕೆ. ಇನ್ನೇನು ಸಾಯ್ತಾನೆ ಅಂತ ಅವನನ್ನು ಆತುರ ಅಂತ ಕರೀತಾರೆ. ಜೀವಿಯನ್ನ ಪಾಠದಲ್ಲಿ ಬಂದಿತ್ತಲ್ವಾ, ಆತುರ ದಾನ ಅಂತ ಕೇಳಿದಿರಾ? ಆತುರ ದಾನ ಅದೇನದು? ಸಾವು ಗೊತ್ತಾಗಿದೆ, ಇನ್ನೊಂದು ದಿವಸದಲ್ಲಿ ಸಾಯ್ತಾನೆ, ಇನ್ನೊಂದು ಹೊತ್ತಲ್ಲಿ ಸಾಯ್ತಾನೆ, ಅವನು ಕೆಲವು ದಾನಗಳನ್ನು ಮಾಡಬೇಕು ಅಂತ. ಅದಕ್ಕೆ ಆತುರ ದಾನ ಅಂತ ಹೆಸರು. ಅಲ್ಲಿ ಆತುರ ಅಂದ್ರೆ ಸಾವು ಸನ್ನಿಹಿತವಾಗಿದೆ ಅಂತ ಅರ್ಥ. ಹಾಗೂ ಆ ಅರ್ಥಲ್ಲೂ ಕೂಡ ಇದೆ ಆತುರ ಶಬ್ದ, ಈ ಅರ್ಥಲ್ಲೂ ಕೂಡ ಇದೆ. ಆತುರ ಅಂದ್ರೆ ರೋಗಿ ಅಂತ. ಈಗ ಗ್ರಹಣ ಇದೆ, ಗ್ರಹಣ ಹತ್ರ ಇದ್ದಾಗ ತಿನ್ಬಾರ್ದು, ಏನು ಊಟ ಮಾಡಬಾರ್ದು. ಯಾರಿಗೆ ಅನುಮತಿ ಇದೆ ಅಂದ್ರೆ ಬಾಲವೃದ್ಧಾತುರಾಣ ಅಂತೆಲ್ಲ ಬರುತ್ತೆ ಅಲ್ಲಿ ಅಂತ. ಬಾಲಕರು, ನಿಮಗಿಂತ ಚಿಕ್ಕ ಬಾಲಕರು ಅಂತ ಅರ್ಥ. ಅದಕ್ಕೆ ನೀವು ಮತ್ತೆ ಗ್ರಹಣಕ್ಕೆ ಅನ್ವಯ ಮಾಡ್ಕೊಬೇಡಿ, ನಾವೀಗ ಹೇಳಿದ್ದ ನಿಮ್ಗೆ ಅನ್ವಯ ಮಾಡ್ಕೊಬೇಡಿ. ಬಾಲ ವೃದ್ಧ, ತುಂಬಾ ವಯಸ್ಸಾಗಿದೆ, ಶಕ್ತಿ ಇಲ್ಲ ಅವನಿಗೆ, ಆಹಾರ ಇಲ್ಲದೆ ಅಷ್ಟೊತ್ತು ಇರೋ ಶಕ್ತಿ ಇಲ್ಲ, ಅಥವಾ ಆತುರ ಅಂದ್ರೆ ರೋಗಿ ಅಂತ, ಹೊಟ್ಟೆಗೆ ಏನಾದ್ರು ಬೇಕಾಗತ್ತೆ ಅವನಿಗೆ ಅಂತ, ಅಂಥವ್ರಿಗೆ ಅನುಮತಿ ಅಂತ ಹೇಳೋದು ಉಂಟು. ಅಲ್ಲೆಲ್ಲ ಆತುರ ಅಂದ್ರೆ ರೋಗಿಯನ್ನು ಅರ್ಥರು ಬಳಸಿದ್ದಾರೆ. ಹಾಗಾಗಿ ಆಯುರ್ವೇದ 2 ಕವಲಾಗಿ ಅದು ಮುಂದುವರೆದಿದೆ ಅಂತ. ಒಂದು ಕವಲು ಸ್ವಸ್ಥರ ಕುರಿತು ಇರುವಂಥದ್ದು, ಆರೋಗ್ಯವಂತರ ಕುರಿತು ಇರುವಂಥದ್ದು. ಇನ್ನೊಂದು ಕವಲು ರೋಗ ಪೀಡಿತರ ಕುರಿತು ಇರುವಂಥದ್ದು. ಹಾಗಾಗಿ ಒಂದು ಸ್ವಸ್ಥ ವೃತ್ತ, ಇನ್ನೊಂದು ಆತುರ ವೃತ್ತ ಅಂತ. ಸ್ವಸ್ಥ ವೃತ್ತ 2 ಯೋಗಶಾಸ್ತ್ರದ ಕವಲುಗಳು ಅಲ್ವಾ, ಆಯುರ್ವೇದದ ಕವಲುಗಳು 2 ಕೂಡ. ಗಣಿತದ ಕವಲು ಅಂತ ಹೇಳ್ಬೇಡಿ ಮತ್ತೆ ನಾಳೆ, ಅಲ್ಲ, ಆಯುರ್ವೇದದ ಕವಲುಗಳು ನೆನ್ಪಿಟ್ಕೊಳ್ಳಿ. ಸ್ವಸ್ಥ ವೃತ್ತ ಮತ್ತು ಆತುರ ವೃತ್ತ. ಈ ಒಂದು ಶಾಖೆ ಆರೋಗ್ಯವನ್ನು ಹೇಳುತ್ತೆ, ಇನ್ನೊಂದು ಶಾಖೆ ರೋಗವನ್ನು ಹೇಳುತ್ತೆ ಅಂತ. ಒಂದು ಶಾಖೆ ಆರೋಗ್ಯವಂತ ಹೇಗಿರಬೇಕು
ಆರೋಗ್ಯವಂತನಾಗಿ ಉಳಿಬೇಕಾದ್ರೆ ಏನು ಮಾಡಬೇಕು, ಆರೋಗ್ಯವನ್ನು ಉಳಿಸ್ಕೊಳ್ಬೇಕಾದ್ರೆ ಹೇಗಿರಬೇಕು, ಅದನ್ನು ಹೇಳೋದಕ್ಕೊಂದು ಶಾಖೆ ಹೊರಟಿದೆ. ಇನ್ನೊಂದು ಶಾಖೆ ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ತಪ್ಪುಗಳು ಆಗೋಗಿದೆ, ರೋಗ ಬಂದ್ಬಿಟ್ಟಿದೆ, ಈಗೇನು ಮಾಡಬೇಕು ಮುಂದೆ, ಅದನ್ನು ಈ ಆತುರ ವೃತ್ತ ಎನ್ನುವಂಥ ಶಾಖೆ ಹೇಳುತ್ತೆ ನೋಡಿ. ಅಲ್ಲಿ ಸ್ವಸ್ಥ ವೃತ್ತ ಶಾಖೆಯಲ್ಲಿ ರಾತ್ರಿಚರ್ಯ ಇದೆ, ದಿನಚರ್ಯ ಇದೆ, ಋತುಚರ್ಯ ಇದೆ, ವರ್ಷಚರ್ಯನೂ ಹೇಳ್ಬೋದು ನೀವು, ಇರುತ್ತೆ ಅದೆಲ್ಲ. ಪ್ರತಿ ವರ್ಷಕ್ಕೊಂದ್ಸರಿ ಮಾಡುವಂಥದ್ದು ಅಥವಾ ಋತುಗಳಲ್ಲಿ ಮಾಡುವಂಥದ್ದು, ಹಗಲು ಮಾಡುವಂಥದ್ದು, ರಾತ್ರಿ ಮಾಡುವಂಥದ್ದು, ದಿನಚರ್ಯ ಹಗಲು ಮಾಡುವಂಥದ್ದು, ರಾತ್ರಿಚರ್ಯ ರಾತ್ರಿ ಮಾಡುವಂಥದ್ದು. ನಾವಿದೆಲ್ಲವನ್ನು ಸೇರಿ ಒಂದು ಶಬ್ದ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ, ದಿನಚರ್ಯ ಅಂತ. ಅದೆಲ್ಲನೂ ಮುಟ್ಟಬೇಕು. ದಿನಚರ್ಯ, ರಾತ್ರಿಚರ್ಯ, ಋತುಚರ್ಯ. ಋತುಚರ್ಯ ಅಂದ್ರೆ ಏನು? ಬೆಳಗಾಲೆ ಬಂತು, ಏನು ಊಟ ಮಾಡಬೇಕು ಮಾಡಬಾರ್ದು, ಹೇಗೆ ನಿದ್ದೆ ಮಾಡಬೇಕು. ಬೇಸಿಗೆ ಕಾಲ ಬಂತು, ಆಗ ಹೇಗಿರಬೇಕು, ದಿನಚರ್ಯ ಹೇಗೆ ಇಟ್ಕೊಳ್ಬೇಕು, ಆಗ ಋತುಚರ್ಯ ಅಂತ ಹೆಸರು ಅದಕ್ಕೆ ಅಂತ. ಋತುಗಳಿಗೆ ಅನುಸಾರವಾಗಿ ನಮ್ಮ ದಿನಚರ್ಯ ಕೊಂಚ ಬದಲಾಗಬೇಕಾಗತ್ತೆ. ಈಗ ಕೆಲವು ಸರಿ ರಾತ್ರಿ ಚಿಕ್ಕದಿರುತ್ತೆ, ಹಗಲು ದೊಡ್ಡದಿರುತ್ತೆ. ಕೆಲವು ಸರಿ ಹಗಲು ಚಿಕ್ಕದಿರುತ್ತೆ, ರಾತ್ರಿ ದೊಡ್ಡದಿರುತ್ತೆ. ಈಗ ಹೇಗಿದೆ ಪಕ್ಕನೆ ಹೇಳಿ, ಈಗ ಹೇಗಿದೆ? ರಾತ್ರಿ ದೊಡ್ಡದ, ಹಗಲು ದೊಡ್ಡದ? ಈಗ ಎಷ್ಟು ತಾಸಿನ ಹಗಲಿದೆ ಈಗ? ಸುಮಾರು ಬೆಳಗ್ಗೆ ಒಂದು 6-6:15 ಸೂರ್ಯೋದಯ ಆದರೆ 7-7:05 ಸಮಯದಲ್ಲಿ ಸೂರ್ಯಾಸ್ತ ಆಗುತ್ತಲ್ಲ ಈಗ. ಅಂದ್ರೆ ಸುಮಾರು 13 ತಾಸುಗಳ ಹಗಲಿದೆ. ಅದರ ಅರ್ಥ ಏನು? ರಾತ್ರಿ 11 ತಾಸು ಇರುತ್ತೆ ಅಂತ ಅರ್ಥ ಅದಕ್ಕೆ. ಅಂತಂದ್ರೆ ರಾತ್ರಿ ಚಿಕ್ಕದಾಗೋದುಂಟು, ಹಗಲು ದೊಡ್ಡದಾಗೋದುಂಟು. ಹಾಗೆ ರಾತ್ರಿ ದೊಡ್ಡದಾಗೋದುಂಟು, ಹಗಲು ಚಿಕ್ಕದಾಗೋದುಂಟು. ರಾತ್ರಿ ಚಿಕ್ಕದಾದಾಗ ನಿದ್ದೆನೂ ಕಡಿಮೆ ಮಾಡಬೇಕು ಅಂತ ಅರ್ಥ ಅದಕ್ಕೆ. ತಕ್ಕಂತೆ ನಿದ್ದೆ ಪ್ರಮಾಣವೂ ಕಡಿಮೆ ಆಗಬೇಕು, ಕೆಲಸದ ಪ್ರಮಾಣವೂ ಕಡಿಮೆ ಆಗಬೇಕು ಹಗಲೊತ್ತಿನಲ್ಲಿ ಅಂತ ನಿಯಮ ಇರೋದು ಹಾಗೆ ಅಂತ. ಹಗಲು ಕೆಲಸ ಕಡಿಮೆ ಮಾಡು, ರಾತ್ರಿ ನಿದ್ದೆನೂ ಕಡಿಮೆ ಮಾಡು. ಯಾಕೆಂದ್ರೆ ರಾತ್ರಿಯ ಪ್ರಮಾಣ ಚಿಕ್ಕದಾಗೋದು ಸೂಚನೆ ನಮಗೆ ಅಂತ. ನಿದ್ದೆ ಕಡಿಮೆ ಮಾಡು ಅನ್ನೋದಕ್ಕೆ ಸೂಚನೆ ಅದು. ತಕ್ಕಂತೆ ಜೀವನ ಇಟ್ಟುಕೋ ಅನ್ನೋದನ್ನು ಹೇಳ್ತಾ ಇದೆ ಅದು ಅಂತ. ಹಾಗಾಗಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳಕ್ಕೆ ಇರ್ತಕ್ಕಂಥದ್ದು ಈ ಆಯುರ್ವೇದ. ಸ್ವಸ್ಥ ವೃತ್ತ, ಆತುರ ವೃತ್ತ. ಸ್ವಸ್ಥ ವೃತ್ತದಲ್ಲಿ ಋತುಚರ್ಯ, ದಿನಚರ್ಯ, ರಾತ್ರಿಚರ್ಯ, ಇದೆಲ್ಲ ಒಳಗೆ ಬರುವಂಥದ್ದು. ವೃಕ್ಷ, ಕೊಂಬೆ, ರೆಂಬೆ, ಆಮೇಲೆ ಎಲೆ, ಹೂವು, ಹಣ್ಣು. ಹಣ್ಣೇ ಬೇಕಾಗಿರೋದು ನಮ್ಗದು. ಏನದು ಹಣ್ಣು? ಅದು ಆರೋಗ್ಯವೆಂಬ ಅಮೃತದ ಹಣ್ಣು ಅಂತ. ಅದನ್ನು ನಾವು ಸವಿಲಿಕ್ಕಿರುವಂಥದ್ದು. ಇದನ್ನು ಚೂರು ಇವತ್ತೊಂದು ಪೀಠಿಕೆ ಥರ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ದಿನಚರ್ಯ ಯಾಕೆ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ ಆಗ ಅಂತ ನೋಡಿ. ಅಷ್ಟಾಂಗ ಹೃದಯದ ಸೂತ್ರ ಸ್ಥಾನದಲ್ಲಿ ಒಂದು ಗದ್ಯ ಸೂತ್ರ ಅದು. ಅಲ್ಲಿ ಅರುಣದತ್ತನ ಸರ್ವಾಂಗ ಸುಂದರಿ ವ್ಯಾಖ್ಯಾನ ಇದೆ ಅದಕ್ಕೆ. ಅಲ್ಲಿ ಏನು ಹೇಳಿದಾರೆ ಅಂತ ನೋಡೋಣ ಕೊಂಚ. ಅಸ್ಮಿನ್ ತಂತ್ರೆ ಆಯುಷ್ಪಾಲನಂ ಪ್ರಕೃತಂ ತದ್ವಿವಿಧಂ ಸ್ವಸ್ಥವೃತ್ತಂ ಆತುರವೃತ್ತಂಚ. ಅಸ್ಮಿನ್ ತಂತ್ರೆ, ಈ ತಂತ್ರದಲ್ಲಿ. ಈ ತಂತ್ರ ಅಂದ್ರೆ ಯಾವುದು? ಆಯುರ್ವೇದ ತಂತ್ರ ಅಂತ. ತಂತ್ರ ಅಂದ್ರೆ ಸಿದ್ಧಾಂತ ಅಂತ ಅರ್ಥ ಅದಕ್ಕೆ. ತಂತ್ರಂ ಪ್ರಧಾನೇ ಸಿದ್ಧಾಂತೆ. ಆಯುರ್ವೇದ ಸಿದ್ಧಾಂತದಲ್ಲಿ, ಆಯುರ್ವೇದ ಶಾಸ್ತ್ರದಲ್ಲಿ ಯಾವುದು ಪ್ರಕೃತ, ಯಾವುದು ಹೊರಟಿದೆ ಆಯುರ್ವೇದ? ಏನನ್ನು ಹೇಳೋಕೆ ಹೊರಟಿದೆ ಅಂದರೆ ಆಯುಷ್ ಪಾಲನಂ. ದೇವರು ಕೊಟ್ಟ ಆಯುಸ್ಸನ್ನು ಉಳಿಸ್ಕೊಳ್ಳುವಂಥದ್ದು. ದೇವರು 70 ವರ್ಷ ಆಯುಸ್ ಕೊಟ್ಟರೆ ನಾವು 35 ವರ್ಷಕ್ಕೆ ಸಾಯೋದಲ್ಲ. ಅಥವಾ ಅವನು ಆರೋಗ್ಯದ ಆಯುಸ್ಸನ್ನು ಕೊಟ್ಟರೆ ನಾವು ನಮ್ಮ ತಪ್ಪುಗಳಿಂದ ರೋಗ ಬರೆಸಿ ಒದ್ದಾಡೋದಲ್ಲ. ದೇವರು ಕೊಟ್ಟ ಆಯುಸ್ಸನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು, ಸಮರ್ಥವಾಗಿ ಬಳಸ್ಕೊಳ್ಬೇಕು. ಅದಕ್ಕಾಗಿ ಆಯುರ್ವೇದ ಹೊರಟಿರ್ತಕ್ಕಂಥದ್ದು. ದೇವದೇವನು ದಯದಿ. ನೆನಪಿದ್ಯಾ ಪದ್ಯ? ಮರ್ತೋಯ್ತ ಪದ್ಯ ಅಷ್ಟು ಬೇಗ? ದೇವದೇವನು ದಯದಿ ಕಾಲವೆಂಬ ಅಮೃತವನು ಅಲ್ವಾ? ದೇವದೇವನು ದಯದಿ ಕಾಲವೆಂಬ ಅಮೃತವನು ಜೀವಿಗಳಿಗಿತ್ತನು. ಜೀವಿಗಳಿಗೆ ದೇವದೇವನು ದಯದಿ ಕಾಲವೆಂಬ ಅಮೃತವನ್ನು ಇತ್ತನು. ಅದೇ ಆಯಸ್ಸು. 100 ವರ್ಷ ಬದುಕು, 70 ವರ್ಷ ಬದುಕು, 80 ವರ್ಷ ಬದುಕು ಅಂತ ನಮಗೆ ಒಂದು ಗಂಟು ಕೊಟ್ಟು ಕಳಿಸ್ಕೊಟ್ನಲ್ಲ ಭಗವಂತ. ನಿಧಿ ಅದು, ದೊಡ್ಡ ನಿಧಿ ಅದು ಅಂತ. ಕಾಲವೆಂಬ ಅಮೃತವನ್ನು ಸರಿಯಾಗಿ ಬಳಸ್ಕೊಂಡ್ರೆ
ಆ 70 ವರ್ಷ ಅನ್ನೋದು 700 ವರ್ಷ ಆಗ್ಬೋದು, 2000 ವರ್ಷ ಆಗ್ಬೋದು, ಸಾವೇ ಇಲ್ಲದೆ ಇರ್ಬೋದು. ಹಾಗೆ ಬದುಕೋಕೆ ಸಾಧ್ಯ ಇದೆ ಅಂತ ಹಿಗ್ಗಿಸ್ಕೊಳ್ಬೋದು. ದೇವರು ನಿಮ್ಗೆ ಕೊಟ್ಟು ಆಯುಸ್ಸಿದೆಯಲ್ಲ, ಅದು ಹ್ಯಾಕೆ ಕೊಟ್ಟಿದ್ದಾನೆ ಅಂದರೆ ನಿಮ್ಗೆ 70 ವರ್ಷದ ಆಯುಸ್ಸನ್ನು 80 ವರ್ಷ ಮಾಡ್ಕೊಳ್ಳೋಕ್ಕಾಗತ್ತೆ, 90 ವರ್ಷ ಮಾಡ್ಕೊಳ್ಳೋಕ್ಕಾಗತ್ತೆ. ವೃದ್ಧಿಗೆ ಅನೇಕ ವಿಧಾನಗಳಿದೆ, ಶಾಸ್ತ್ರಗಳು ವಿಧಿಸಿರ್ತಕ್ಕಂಥದ್ದು. ಅಷ್ಟೇ ಆಯುಸ್ಸು ಅಂತ ಅನ್ಕೊಳ್ಬೇಡಿ, ಆಯುಸ್ಸನ್ನು ಹೆಚ್ಚು ಮಾಡ್ಕೊಳ್ಬೋದು. ಅದಕ್ಕೆ ಆಧಾರಗಳಿದೆ ಶಾಸ್ತ್ರಗಳಲ್ಲಿ, ಯೋಗದಲ್ಲೂ ಇದೆ, ಆಯುರ್ವೇದದಲ್ಲೂ ಇದೆ. ಹೆಚ್ಚು ಮಾಡ್ಕೊಳ್ಳೋದು ಇರಲಿ, ಅಷ್ಟು ವರ್ಷಾರು ಬದುಕಬೇಕೋ ಬೇಡವೋ, ಹೇಳ್ದಷ್ಟು ವರ್ಷಾರು ಬದುಕಬೇಕೋ ಬೇಡವೋ. ಕಳೆದ ಪಾಠದಲ್ಲಿ ನಿಮ್ಗೆ ಹೇಳಿದ್ರು, ದಾನೆ ದಾನೆ ಮೇಲೆ ಲಿಖಾ ಹೇ ಖಾನೆ ಬಾಲೆಕ ನಾಮ್, ಒಂದೊಂದು ಅಗಳಲ್ಲೂ ಬರೆದ್ಬಿಟ್ಟಿದೆ ಅದನ್ನ ಯಾರು ತಿನ್ಬೇಕು ಅಂತ. ಹಾಗಾಗಿ ಜಾಸ್ತಿ ತಿಂತ ಹೋಗ್ಬಿಟ್ರೆ ಬೇಗ ಸಾಯ್ಬೋದು ಅಂತ. ಯಾರಿಗಾದ್ರು ಬೇಗ ಸಾಯ್ಬೇಕು ಅಂತ ಒಂದು ದೊಡ್ಡ ಆಸೆ ಇದ್ರೆ, ಜೀವನದಲ್ಲಿ ಹೊಂಗನಸು ಒಂದು, ಆದಷ್ಟು ಬೇಗ ನಾನು ಸಾಯ್ಬೇಕು ಅಂತ, ಅದಕ್ಕಿರೋ ಸರಳ ಉಪಾಯ ಏನು ಅಂದರೆ ಒಂದಿಷ್ಟಿಷ್ಟು ಊಟ ಮಾಡ್ತಾ ಹೋಗೋ ದಿವಸ ಬೇಗ ಸಾವು ಬರುತ್ತೆ ಅಂತ. ಯಾಕೆಂದ್ರೆ ದಾನೆ ದಾನೆ ಮೇಲೆ ಲಿಖಾ ಹೇ ಖಾನೆ ಮಾಲಕ ನಾಮ್, ನಿನಗಿಷ್ಟು ಅನ್ನ ದೇವರು ಇಟ್ಬಿಟ್ಟಿದ್ದಾನೆ. ಈ ಭೂಮಿಗೆ ನೀನು ಕಳಿಸ್ಬೇಕಾದ್ರೆ ಈ ಭೂಮಂಡಲದಲ್ಲಿ ಇಷ್ಟು ಆಹಾರ ಅಂತ ನಿನಗಿಟ್ಟೇ ಕಳಿಸ್ಕೊಟ್ಬಿಟ್ಟಿದ್ದಾನೆ. ಅದನ್ನು ಬೇಗ ತಿಂದು ಪೂರೈಸಿದವನು ಬೇಗ ಸಾಯ್ತಾನೆ. ಹಾಗೆ ಇಷ್ಟು ಉಸಿರು ಅಂತ ಕೊಟ್ಟಿದ್ದಾನೆ ಭಗವಂತ ನಮಗೆ. ಈ ಭೂಮಿಯಲ್ಲಿ ಮನುಷ್ಯನಾಗಿ ಇಷ್ಟು ಉಸಿರಾಡು ಅಂತ. ನೀವು ಬೇಗ ಬೇಗ ಉಸಿರಾಡಿದರೆ ತುರ್ತಾಗಿ ಸಾಯ್ಬೋದು ಅಂತ, ಆದಷ್ಟು ಬೇಗ ಸಾಯ್ಬೋದು ಅಂತ. ಅಂದರೆ ಉಸಿರು ಬೇಗ ಆಗೋದು ಯಾವಾಗ? ಕಾಮಕ್ರೋಧಗಳ ಜೀವನ ಮಾಡಿದರೆ, ಉದ್ವೇಗದ ಜೀವನ ಮಾಡಿದರೆ ಉಸಿರು ಚಿಕ್ಕದಾಗತ್ತೆ ಆಗ ಅಂತ. ಸಮಾಧಾನದ ಜೀವನ ಮಾಡಿದರೆ, ಸಾತ್ವಿಕತೆಯ ಜೀವನ ಮಾಡಿದರೆ ಉಸಿರು ದೀರ್ಘ ಆಗತ್ತೆ. ಉಸಿರು ದೀರ್ಘ ಆದಂತೆ ಆಯುಸ್ಸು ದೀರ್ಘ ಆಗತ್ತೆ. ಉಸಿರು ಚಿಕ್ಕದಾದಂತೆ ಆಯುಸ್ಸು ಕೂಡ ಚಿಕ್ಕದಾಗತ್ತೆ. ನಮ್ಮ ಕೈಲಿದೆ, ನಮ್ಮ ಉಸಿರಾಟದಲ್ಲಿದೆ ನಮ್ಮ ಆಯುಸ್ಸನ್ನು ನಾವು ಹೆಚ್ಚಿಸ್ಕೊಳ್ಳುವಂಥದ್ದು ಅಥವಾ ಕುಗ್ಗಿಸಿಕೊಳ್ಳುವಂಥದ್ದು ಅಥವಾ ಕೊನೆ ಪಕ್ಷ ಅಷ್ಟಕ್ಕಷ್ಟಾದರೂ ಇಟ್ಕೊಳ್ಳುವಂಥದ್ದು ನಮ್ಮ ಉಸಿರಾಟದಲ್ಲಿದೆ ಅಂತ. ಹಾಗಾಗಿ ಅದನ್ನು ನಿರೂಪಣೆ ಮಾಡಲಿಕ್ಕೆ ಆಯುರ್ವೇದ ಹೊರಟಿರ್ತಕ್ಕಂಥದ್ದು. ಹೆಸರೇ ಆಯುರ್ವೇದ ಅಂತಿದೆ ಅಲ್ವಾ. ನಮ್ಮ ಆಯುಸ್ಸಿನ ಬಗ್ಗೆ ಹೇಳ್ತಕ್ಕಂಥ, ಆಯುಸ್ಸನ್ನು ಚೆನ್ನಾಗಿಟ್ಕೊಳ್ಳೋದು ಹೇಗೆ, ಆಯುಸ್ಸನ್ನು ಹಿಗ್ಗಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳಲಿಕ್ಕೆ ಇರ್ತಕ್ಕಂಥ ಶಾಸ್ತ್ರ ಅದು ಅಂತ. ಹಾಗಾಗಿ ಅಸ್ಮಿನ್ ತಂತ್ರೆ ಆಯುಷ್ಪಾಲನಂ, ಆಯುಸ್ಸಿನ ರಕ್ಷಣೆ ಅದು ಪ್ರಕೃತಂ. ತತ್ ದ್ವಿವಿಧಂ, ಆಯುಷ್ಪಾಲನೆ ಇದೆಯಲ್ಲ ನಮ್ಮ ಆಯುಸ್ಸನ್ನು ಉಳಿಸ್ಕೊಳ್ಳುವಂಥದ್ದು, ತತ್ ದ್ವಿವಿಧಂ ಅಂತ, ಎರಡು ಬಗೆಯದು ಅಂತ. ಏನಪ್ಪ ಎರಡು ಅಂದರೆ ಸ್ವಸ್ಥವೃತ್ತಂ. ಈಗ ಇದನ್ನು ಓದಿ, ಜೋರಾಗಿ ಓದಿ ಎಲ್ಲ ಸೇರಿ. ಅದು ಕಾಮ ಎಲ್ಲ ಅಲ್ಪ ವಿರಾಮ ಅದೆಲ್ಲ ಕೊಟ್ಟು ಹೇಳಬೇಕು ನೀವು. ಅಸ್ಮಿನ್ ತಂತ್ರೆ ಆಯುಷ್ಪಾಲನಂ ಪ್ರಕೃತಂ ತತ್ ದ್ವಿವಿಧಂ ಸ್ವಸ್ಥವೃತ್ತಂ ಆತುರವೃತ್ತಂಚ. ಹಾಗಾಗಿ ಆಯುರ್ವೇದದ ಉದ್ದೇಶವೇ ಎರಡಂತೆ. ಆಯುರ್ವೇದ ಹೇಳ್ತಾ ಇರೋ ಪ್ರಯೋಜನವೇ ಎರಡು. ಆ ಶಾಸ್ತ್ರದ ಪ್ರಯೋಜನ ಏನು? ಸ್ವಸ್ಥಸ್ಯ ಸ್ವಾಸ್ಥ್ಯ ಸಂರಕ್ಷಣಂ, ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂಚ. ಮುಂದಕ್ಕೆ ಹೋಗು ವಿಷ್ಣು. ಪ್ರಯೋಜನಂಚಾಸ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಆತುರಸ್ಯ ವಿಕಾರ ಪ್ರಶಮನಂಚ. ಆಯುರ್ವೇದಕ್ಕಿರುವ ಎರಡು ಪ್ರಯೋಜನಗಳು ಯಾವುದೆಲ್ಲ? ಒಂದು, ಚೆನ್ನಾಗಿರೋನು ಚೆನ್ನಾಗಿರ್ಬೇಕು. ಇನ್ನೊಂದು, ಕೆಟ್ಟ ಹೋದವನು ಸರಿಯಾಗಬೇಕು. ಆರೋಗ್ಯ ಕೆಡಿಸ್ಕೊಂಡವನು ಅವನು ಮತ್ತೆ ಸ್ವಸ್ಥಿತಿಗೆ ಸುಸ್ಥಿತಿಗೆ ಮರಳಬೇಕು ಅಂತ. ಹಾಗಾಗಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಸ್ವಸ್ಥನ ಸ್ವಾಸ್ಥ್ಯದ ರಕ್ಷಣೆ ಆಗಬೇಕು. ಆತುರಸ್ಯ ವಿಕಾರ ಪ್ರಶಮನಂ, ವಿಕಾರ ಅಂದರೆ ರೋಗ. ವಿಕಾರ ಪ್ರಕಾರ ಅಂತ ಎರಡು ಶಬ್ದ. ಪ್ರಕಾರ ಅಂದರೆ ಇರಬೇಕಾದಂತೆ ಇದ್ರೆ ಪ್ರಕಾರ, ಅದು ಇರಬೇಕಾದಂತೆ ಇರದೆ ವ್ಯತ್ಯಸ್ತವಾಗಿದ್ರೆ ಅದು ವಿಕಾರ. ಅದು ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯರು ನಮಗವರು ಎರಡು ಶಬ್ದ ಹೇಳ್ತಾ ಇದ್ರು, ವಿಕಾರ ಮತ್ತು ವಿಕಾಸ ಅಂತ. ಸರಿಯಾದ ಬೆಳವಣಿಗೆ ವಿಕಾಸ, ತಪ್ಪಾದ ಬೆಳವಣಿಗೆ ವಿಕಾರ. ಅವರು ಉದಾಹರಣೆ ಕೊಡೋರು, ಮಗು ತಿಂದುಂಡು ಮೈ ತುಂಬಿಕೊಂಡ್ರೆ ಅದು ವಿಕಾಸ,
ನೀರು ತುಂಬಿಕೊಂಡು ಊದ್ಕೊಂಡ್ರೆ ಮೈ ಅದು ಅಷ್ಟು ವ್ಯತ್ಯಾಸ ಇದೆ ಅಂತ. ವಿಕಾಸಕ್ಕೂ ವಿಕಾರಕ್ಕೂ ತುಂಬ ದೊಡ್ಡ ವ್ಯತ್ಯಾಸ ಇದೆ ಅಂತ. ವಿಕಾಸ ಸಹಜವಾದ ಬೆಳವಣಿಗೆ, ವಿಕಾರ ಅನ್ನೋದು ಕೆಟ್ಟು ಹೋದಾಗ ಆಗ್ತಕ್ಕಂಥದ್ದು ಅಂತ. ಹಾಗಾಗಿ ಆ ವಿಕಾರಗಳು ರೋಗಗಳು, ಆ ರೋಗಗಳ ಪ್ರಶಮನಕ್ಕೋಸ್ಕರವಾಗಿ ಆಯುರ್ವೇದ ಹೊರಟಿದೆ. ಈ ಎರಡು ಆಯುರ್ವೇದದ ಉದ್ದೇಶಗಳು. ಈಗ ಸ್ವಸ್ಥಸ್ಯ ಸ್ವಾಸ್ಥ್ಯ ಸಂರಕ್ಷಣಂ ಅಂತ ಹೇಳಿದ್ರು ನಿಮಗೆ. ಆರೋಗ್ಯವಂತನ ಆರೋಗ್ಯ ಉಳಿಬೇಕು. ಆರೋಗ್ಯವಂತ ಅಂದ್ರೆ ಯಾರು? ಸ್ವಸ್ಥ ಅಂದ್ರೆ ಯಾರು? ಸ್ವಸ್ಥನ ಲಕ್ಷಣ ಏನು? ನಾವು ಅನ್ಕೊಂಡು ತುಂಬಾ ಸುಸ್ತಾದವನು ಸ್ವಸ್ಥ ಅಂತ ಅಲ್ವಾ? ತುಂಬಾ ಸುಸ್ತಾಗ್ಬಿಟ್ಟಿದೆ. ಸುಸ್ತು ಸ್ವಸ್ಥ ಹತ್ತತ್ರ ಇದೆಯಲ್ಲ. ಸುಸ್ತು ಆಗದವನು ಸ್ವಸ್ಥ. ಮುಂದಕ್ಕೆ ಹೋಗು. ಹಿಂದಿನದು ಅವಿಕ್ತಾನೆ ಹೇಳಿದ ಪಂಕ್ತಿ ಎಲ್ಲಿದದು? ಪ್ರಯೋಜನಂ ಚಾಸ್ಯ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಎಲ್ಲಿದದು? ಓದಿಯಲ್ಲ ಒಂದ್ಸತಿ. ಎಲ್ಲಿದೆ ಅದು? ಪ್ರಯೋಜನಂಚ ಅಸ್ಯ. ಅಸ್ಯ ಪ್ರಯೋಜನಂ, ಇದರ ಪ್ರಯೋಜನ. ಅಸ್ಯ ಅಂದ್ರೆ ಏನು? ಅಸ್ಯ ಅಂದ್ರೆ ಈ ಆಯುರ್ವೇದ ಶಾಸ್ತ್ರದ ಪ್ರಯೋಜನವು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂಚ. ಮುಂದಕ್ಕೆ ಸ್ವಸ್ಥ ಅಂದ್ರೆ ಯಾರು ಅನ್ನೋದನ್ನು ಚಿಕ್ಕದಾಗಿ ಹೇಳ್ತಾ ಇದ್ದಾರೆ. ನೀವು ಇಡೀ ಶ್ಲೋಕ ಹೇಳಿದ್ರಲ್ವಾ, ಅದನ್ನು ಚಿಕ್ಕದಾಗಿ ಹೇಳ್ತಾ ಇದ್ದಾರೆ ನೋಡಿ. ಸುಷ್ಟು ನಿರ್ವಿಕಾರತ್ವೇನ ಅವತಿಷ್ಠತೆ ಇದು ಸ್ವಸ್ಥ. ತಸ್ಯ ಭಾವ ಸ್ವಾಸ್ಥ್ಯಂ. ಯಾರಲ್ಲಿ ವಿಕಾರ ಇಲ್ವೋ ಅವನು ಸ್ವಸ್ಥ ಅಂತ. ನಿರ್ವಿಕಾರನೋ ಯಾರು ಅಂತ. ನಿರ್ವಿಕಾರತ್ವೇನ ಅವತಿಷ್ಠತೆ, ಸುಷ್ಟು ಅವತಿಷ್ಠತೆ ಇದು ಸ್ವಸ್ಥ. ಸುಷ್ಟು ಅನ್ನೋದಕ್ಕೆ ವಿವರಣೆ ಕೊಟ್ಟು ನಿರ್ವಿಕಾರತ್ವೇನ ಅಂತ. ವಿಕಾರ ಇಲ್ಲದಂತೆ ಯಾರಿದ್ದಾನೋ ಅವನೇ ಸ್ವಸ್ಥ. ಅವನ ಭಾವ ಸ್ವಾಸ್ಥ್ಯ. ಎಲ್ಲಿದ್ದು? ಚರಕ ಸಂಹಿತೆ ಅಂತ. ಎಲ್ಲಿದು ಅಂದ್ರೆ ಚರಕ ಸಂಹಿತೆ ಅಂತ. ಅಲ್ಲಿ ಅಂದ್ರೆ ಮತ್ತೆ ಹೇಳ್ತಾ ಹೋಗ್ಬೋದು ನೀವು. ಆಗ ಸೂತ್ರಸ್ಥಾನ ಅಂತ. ಈಗ ನೀವು ಹೇಳೋ ಶ್ಲೋಕ ಇದೆ ಮುಂದಕ್ಕೆ ತೋರಿಸಂಥದ್ದು. ಇದು ನೀವು ಹೇಳಿರ್ತೀಗ. ಸ್ವಸ್ಥ ಅಂದ್ರೆ ಎಲ್ಲ ಸಮವಾಗಿರ್ಬೇಕು. ದೋಷಗಳು ಸಮವಾಗಿರಬೇಕು, ಅಗ್ನಿ ಸಮವಾಗಿರಬೇಕು, ಧಾತುಗಳು ಮಲಕ್ರಿಯೆ ಎಲ್ಲ ಸಮಾನವಾಗಿರಬೇಕು, ಇಂದ್ರಿಯ ಮನಸ್ಸು ಆತ್ಮ ಎಲ್ಲ ಪ್ರಸನ್ನವಾಗಿರಬೇಕು. ಹಾಗಿದ್ರೆ ಸ್ವಸ್ಥ. ಇದ್ರ ವಿವರಣೆ ಎಲ್ಲ ಮುಂದಕ್ಕೆ ನೋಡೋಣ. ಸಾರಾಂಶ ಹೇಳ್ತಾ ಇರುವಂಥದ್ದಷ್ಟೇ. ಸಾಮ್ಯವೇ ಆರೋಗ್ಯ ಅಂತ. ಸ್ವಸ್ಥ ಅಂದ್ರೆ ಎಲ್ಲವೂ ಸಮವಾಗುಳ್ಳವನು, ಯಾವುದೂ ಹೆಚ್ಚಿಲ್ಲ ಕಡಿಮೆ ಇಲ್ಲ ಅಲ್ವಾ? ಎಲ್ಲ ಅಷ್ಟಷ್ಟೇ ಇರಬೇಕು. ಈ ಮೂಗು ಇಷ್ಟಿದೆ ಅಲ್ವಾ? ಮೂಗೊಂಚೂರು ಇಲ್ಲಿವರೆಗಿದ್ರೆ ಏನಾಗತ್ತೆ ಹೇಳಿ? ಜಾಸ್ತಿ ಆಯ್ತು. ಜಾಸ್ತಿ ಆದ್ರೂ ತಪ್ಪಲ್ವಾ? ಈ ಕಣ್ಣು ಇಲ್ಲಿವರೆಗೆ ಬಂದ್ರೆ ಒಳ್ಳೇದಾ? ಈ ಕೂದಲು ನೀವು ಬರ್ತಾ ಇದ್ದೀರಿ ಅಂದ್ರೆ ಒಲ್ಲ ಹಾಸ್ಕೊಂಡ್ ಬರ್ತಾ ಇದೆ ಬಾಗ್ಲ ಹತ್ರ ಅಂದ್ರೆ ಕೂದಲು ಇರ್ಬೇಕು ಅಂತಿದೆ, ಉದ್ದ ಇರ್ಬೇಕು ಅಂತಿದೆ. ಹೆಣ್ಮಕ್ಳಿಗೆ ಮುಖ್ಯವಾಗಿ ಉದ್ದ ಇರ್ಬೇಕು ಅಂತಿದೆ. ಎಷ್ಟು ಉದ್ದ ಅಂತ ಒಂದು ಲೆಕ್ಕ ಇದೆ ಉದ್ದ ಇರ್ಬೇಕು ಅಂದ್ರೆ. ಈ ನಿಮ್ಮ ಹಿಂದೆ ವಾಸುಕ್ಕೆ ಸ್ವಲ್ಪ ಬಂದ ಹಾಗೆ ಬರೋದಾದ್ರದ್ದು ಅಲ್ಲಿಂದ ಅಷ್ಟು ಉದ್ದ ಇದ್ರೆ ಅಂದ್ರೆ ಎಲ್ಲವೂ ಕೂಡ ಯಾವುದು ಹೆಚ್ಚಾಗಬಾರ್ದು ಕಡಿಮೆ ಆಗಬಾರ್ದು ಅಂತ. ಅದೇ ಆರೋಗ್ಯ ಅಂತ, ಅದೇ ಸ್ವಾಸ್ಥ್ಯ ಅಂದ್ರೆ ಅಂತ. ಹೆಚ್ಚಾದ್ರೂ ಆರೋಗ್ಯ ಅಲ್ಲ, ಕಡಿಮೆ ಆದ್ರೂ ಆರೋಗ್ಯ ಅಲ್ಲ. ಈ ಪ್ರಪಂಚ ಏನ್ ತಿಳ್ಕೊಂಡಿದ್ರೆ ಹಣ ಹೆಚ್ಚಾದಷ್ಟು ಒಳ್ಳೇದು ಅಂತ ತಿಳ್ಕೊಂಡಿದೆ. ಎಷ್ಟು ಹೆಚ್ಚು ಹಣ ಇದ್ರೆ ಅಷ್ಟು ಒಳ್ಳೆಯದು ಅಂತ. ಅದಲ್ಲ. ಹಣ ಹೆಚ್ಚಾದ್ರೆ ಅಹಂಕಾರ, ಕಡಿಮೆ ಆದ್ರೆ ಹಾಹಾಕಾರ ಅಂತ. ಎರಡು ತೊಂದರೆ ಅಂತೆ. ಹಣ ಕಡಿಮೆ ಆದ್ರೆ ಊಟಕ್ಕೆ ಇರೋದಿಲ್ಲ, ಕಷ್ಟ ಆಗತ್ತೆ. ಕಡಿಮೆ ಆಗಬಾರ್ದು, ಅದು ಹೆಚ್ಚು ಆಗಬಾರ್ದು. ಹೆಚ್ಚಾದ್ರೆ ಅಹಂಕಾರ ಬರುತ್ತೆ, ವಿಕೃತ ಅಹಂಕಾರ ಬರುತ್ತೆ. ತಪ್ಪು ಮಾಡ್ತಾನೆ, ಪಾಪ ಮಾಡ್ತಾನೆ, ಹಾಳಾಗ್ತಾನೆ. ಹೆಚ್ಚು ಇರಬಾರ್ದು.
ಎಷ್ಟು ಬೇಕೋ ಅಷ್ಟಿದ್ರೆ ಒಳ್ಳೇದು, ಯಾವುದಾದ್ರೂ ಕೂಡ ಹಾಗೆ ಅಂತ. ಎಷ್ಟು ಬೇಕೋ ಅಷ್ಟು ಇರಬೇಕು. ಮಳೆ ಬಂದರೆ ಒಳ್ಳೇದು, ಇಡೀ ವರ್ಷ ಹೀಗೆ ಬರ್ತಾ ಇದ್ರೆ ಅಲ್ವಾ, ಬರದೇ ಇದ್ರೆ ಅದೊಂದು ಕಷ್ಟ, ಇದೊಂದು ಕಷ್ಟ ಅಂತ. ಈ ಶ್ಲೋಕ ಅದನ್ನು ಹೇಳ್ತಾರೆ ಅಂತ ಇಷ್ಟು ಇಟ್ಕೊಳ್ಳಿ. ಆಮೇಲೆ ಮುಂದಕ್ಕೆ ಅದನ್ನ ನಿಧಾನಕ್ಕೆ ವಿವರಿಸೋಣ. ಅದನ್ನ ಮುಂದಕ್ಕೆ ತುಂಬ ಸುಲಭ ಇದೆ ಇದು, ಈ ಶ್ಲೋಕ. ಹೇಳ್ತೀರಾ? ಇದು ಚರಕ ಸಮೇತ ಇದೆ. ವಿಕಾರ, ರೋಗ, ಇದೇನು ಅಂದರೆ ಧಾತು ವೈಷಮ್ಯ. ಧಾತುಗಳು ಸಮಸ್ಥಿತಿಯಲ್ಲಿಲ್ಲ. ಧಾತುಗಳು ಅಂದರೆ ಸಪ್ತಧಾತುಗಳು. ಇದನ್ನು ಧಾತುಗಳನ್ನು ಕರೀತಾರೆ. ವಾತ ಪಿತ್ತ ಕಫನು ಧಾತುಗಳನ್ನು ಕರೆಯೋದುಂಟು. ಆಯುರ್ವೇದ ಹೆಚ್ಚಾಗಿ ದೋಷ ಶಬ್ದದಿಂದ ಬಳಸುತ್ತೆ ಅದನ್ನು. ಹಾಗಾಗಿ ಅವುಗಳಲ್ಲಿ ವೈಷಮ್ಯ ಉಂಟಾದರೆ ಅದು ವಿಕಾರ, ರೋಗ. ನಮ್ಮ ರೋಗ ಬಂತು ಅಂದರೆ ಈ ವಾತಪಿತ್ತ ಕಫಗಳಲ್ಲಿ ಏನೋ ಏರ್ಪೇರಿದೆ ಅಂತ, ಯಾವುದೋ ಒಂದು ಕುಪಿತ ಆಗಿದೆ, 2 ಕುಪಿತ ಆಗಿದೆ, 3 ಸಿಟ್ಟು ಬಂದಿದೆ, ಅದೇ ರೋಗ ಅಂದರೆ. ಅಥವಾ ಈ ರಸ, ರಕ್ತ, ಮಾಂಸ, ಅಸ್ಥಿ, ಮೇಧಸ್ಸು, ಮಜ್ಜೆ ಏನೋ ವ್ಯತ್ಯಾಸ ಆಗಿದೆ ಅಂತ, ಏನೋ ವಿಕಾರ ಆಗಿದೆ ಅಂತ ಇವುಗಳಲ್ಲಿ ಅಂತ, ಅದೇ ರೋಗ ಅಂತ. ಹಾಗಾಗಿ ವಿಕಾರೋ ಧಾತು ವೈಷಮ್ಯಂ ಸಾಮ್ಯಂ ಪ್ರಕೃತಿ ರುಚ್ಯತೆ. ಪ್ರಕೃತಿ ಅಂದರೆ ನಿಜವಾಗಿ ಎಲ್ಲವೂ ಕೂಡ ಸಮವಾಗಿರೋದೇ ನಮ್ಮ ಸ್ವಭಾವ ಆಗಿತ್ತು, ಹಾಗೆ ಇರಬೇಕಾಗಿತ್ತು. ಅದು ಕೆಡಿಸ್ಕೊಂಡಿದ್ದೀವಿ ನಾವು ಅದನ್ನು ಅಂತ. ಸಾಮ್ಯವೇ ಪ್ರಕೃತಿ ಅಂದರೆ ಸಹಜತೆ ನಮ್ದು ಯಾವುದು ಅಂದರೆ ಆರೋಗ್ಯವೇ ಸಹಜತೆ. ಆದರೆ ಕೆಡಿಸ್ಕೊಂಡಿದ್ದೀವಿ ನಾವು ಅದನ್ನು. ಊಟ ಸರಿ ಮಾಡಿದೆ, ನಿದ್ದೆ ಸರಿ ಮಾಡಿದೆ, ನಮ್ಮ ವ್ಯವಹಾರ ಚಟುವಟಿಕೆಗಳನ್ನು ಸರಿ ಮಾಡಿದೆ, ಏನೇನೋ ಮಾಡಿ ಕೆಡಿಸ್ಕೊಂಡಾಗ ವಿಕಾರ ಬಂತು ಅಂತ. ಹಾಗಾಗಿ ಸುಖ ಸಂಜ್ಞಕಂ ಆರೋಗ್ಯಂ ವಿಕಾರೋ ದುಃಖಮೇವಚ. ಆರೋಗ್ಯ ಇದ್ರೆ ಸುಖ, ರೋಗ ಬಂದರೆ ದುಃಖ ಅಂತ. ಇಷ್ಟು ಸಾರಾಂಶ ನಿಮ್ಗೆ ಹೇಳ್ತಾ ಇರೋಂಥದ್ದು. ಇನ್ನು ಮುಂದಕ್ಕೆ ನಿಮಗೆ ಸ್ವಸ್ಥ ಲಕ್ಷಣ ಸ್ವಲ್ಪ ವಿವರವಾಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಮಾಡಿ ಇವತ್ತಿನ ಪಾಠವನ್ನು ಪರಿವರ್ತನ ಮಾಡೋಣ. ತುಂಬ ದೀರ್ಘ ಮಾಡೋ ಅಭಿಪ್ರಾಯ ಇಲ್ಲ ಇವತ್ತು. ಸಾಮಾನ್ಯರಿಗೂ ಅರ್ಥ ಆಗಬೇಕು. ಸ್ವಸ್ಥ ಅಂದರೆ ಯಾರು, ಸ್ವಾಸ್ಥ್ಯ ಅಂದರೆ ಏನು, ಸಾಮಾನ್ಯರಿಗೂ ಅರ್ಥ ಆಗಬೇಕು. ಹಾಗೆ ಹೇಳ್ಬೇಕಪ್ಪ. ಈಗ ಈ ವಾತ ಪಿತ್ತ ಕಫಗಳೆಲ್ಲ ಸಾಮ್ಯಾವಸ್ಥೆ ಇರಬೇಕು ಅಂದರೆ ಯಾರಿಗೂ ಅರ್ಥ ಆಗೋದಿಲ್ಲ. ವಾತ ಕಾಣ್ತಾ ಇದೆಯಾ ನಿಮಗೆ? ಯಾರಿಗಾರು ವಾತ ಕಾಣ್ತಾ ಇದೆಯಾ? ಪಿತ್ತ ಕಾಣ್ತಾ ಇದೆಯಾ? ಕಫ ಕಾಣ್ತಾ ಇದೆಯಾ? ಇಲ್ಲ ಅಲ್ವಾ? ಸಪ್ತಧಾತುಗಳು ಕಾಣ್ತಾ ಇದೆಯಾ? ಯಾವುದು ಕಾಣ್ತಾ ಇಲ್ವಾ? ಸಪ್ತಧಾತುಗಳಲ್ಲಿ ಯಾವುದು ಕಾಣ್ತಾ ಇದೆ? ಸಪ್ತಧಾತುಗಳಲ್ಲಿ ಚರ್ಮ ಕಾಣ್ತಾ ಇದೆ ಅಂತ. ಚರ್ಮ, ಮತ್ಯಾವುದು ಕಾಣಿಸೋದು ಕಷ್ಟ. ಕಂಡ್ರೆ ಅದಕ್ಕೇನೋ ಬೇರೆನೇ ಅರ್ಥ. ಅದಕ್ಕೆ ತುಂಬ ಹೊರಗಿರುವ ಧಾತು ಸಪ್ತಧಾತುಗಳಲ್ಲಿ ಚರ್ಮ. ಚರ್ಮ ಕಾಣಿಸುತ್ತೆ. ಆದರೆ ರಸ, ರಕ್ತ, ಮಾಂಸ, ಮೇಧಸ್ಸು, ಮಜ್ಜೆ, ಅಸ್ಥಿ ಇದೆಲ್ಲ ಕಾಣಿಸುತ್ತಾ? ಈಗ ನನಗೆ ನನ್ನ ಅಸ್ಥಿ ಕಾಣ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬೋದಾ? ನನ್ನ ಮೇಧಸ್ಸು ಹೊರಗಡೆ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ಬೋದಾ ನೀವ್ಯಾರಾದರೂ? ಕಾಣಿಸೋದಿಲ್ಲ ಅದೆಲ್ಲ ಅಂತ. ಕಣ್ಣಿಗೆ ಕಾಣಿಸೋದಿಲ್ಲ, ಕಾಣಿಸೋದೇ ಇಲ್ಲ ಅದು. ಚರ್ಮವೂ ಕೂಡ ಚರ್ಮದ ಹೊರಪದರ ಮಾತ್ರ ಕಾಣ್ತಾ ಇರುವಂಥದ್ದು. ಚರ್ಮದಲ್ಲಿ 7 ಪದರಗಳು ಬರ್ತವೆ, ಅವೆಲ್ಲ ಕಾಣಿಸೋದಿಲ್ಲ ನಮಗೆ ಅಂತ. ಒಳಗಿನ ಪದರಗಳು ಕಾಣಿಸೋದಿಲ್ಲ ಅಂತ, ಕಾಣಿಸೋದು ತುಂಬ ಸ್ವಲ್ಪ ಅಂತ. ಹಾಗಾಗಿ ಇವುಗಳ ಸಾಮ್ಯಾವಸ್ಥೆ, ವೈಷಮ್ಯ ಅದೆಲ್ಲ ಅರ್ಥ ಆಗೋದಿಲ್ಲ. ತುಂಬ ಸರಳವಾಗಿ ಹೇಳೋದನ್ನ ಇವತ್ತು ಹೇಳೋಣ, ಆಮೇಲೆ ಆ ಸೂಕ್ಷ್ಮಕ್ಕೆಲ್ಲ ಸಾಧ್ಯ ಆದರೂ ಹೋಗೋಣ. ಕಾಶ್ಯಪ ಸಂಹಿತೆಯಲ್ಲಿ ಹೇಳಿದ್ದಾರೆ ಅದನ್ನು. ಆರೋಗ್ಯವಂತ ಹೇಗಿರ್ತಾನೆ, ಸ್ವಸ್ಥ ಹೇಗಿರ್ತಾನೆ ಅಂತ ಅದನ್ನು ಕೊಂಚ ನೋಡೋಣ. ಈಗ ನೀವು ವೈದ್ಯರ ಹತ್ರ ಹೋದಾಗ ಮೊದಲು ಕೇಳೋ ಪ್ರಶ್ನೆ ಏನು ನಿಮಗೆ? ವೈದ್ಯರು ಏನು ಕೇಳ್ತಾರೆ ಮೊದಲು? ನಿಮ್ಮನ್ನ ಹುಷಾರಿಲ್ಲ ಅಂದ ತಕ್ಷಣ ಏನು ಕೇಳ್ತಾರೆ? ಹಸಿವಾಗ್ತಾ ಇದೆಯಾ? ಅದೊಂದು ಲಕ್ಷಣ. ಅದು ಆರೋಗ್ಯವಂತನ ಲಕ್ಷಣ ಏನು ಅಂದರೆ, ಮೊದಲನೇ ಲಕ್ಷಣ ಅದು ಅನ್ನಾಭಿಲಾಷ. ಏನು ಹೇಳಿ? ಅನ್ನಾಭಿಲಾಷ ಅಂದರೆ ಊಟದ ಇಚ್ಛೆ ಅಂತ. ಊಟ ಮಾಡಬೇಕು ಅಂತ ಅನಿಸ್ಬೇಕು. ಊಟ ಕಂಡ ತಕ್ಷಣ ವಾಕರಿಕೆ ಬರುತ್ತೆ ಅಂದರೆ ಆರೋಗ್ಯವಂತನ ಲಕ್ಷಣ ಅದು. ಅನ್ನದ್ವೇಷ ಕೇಳಿದ್ದೀರಾ ನೀವು? ಅನ್ನದ್ವೇಷ ಬರುತ್ತೆ ಅಂತ ಕೆಲವು ಸಾರಿ. ಊಟ ಕಂಡ್ರೆ ಒಂಥರ ಜುಗುಪ್ಸೆ ಬರುತ್ತೆ ಅಂತ. ಒಂದು ರೋಗದ ಹೆಸರು ನಿಮ್ಗೆ ಹೇಳಿದ್ದು ನೆನಪಿದ್ಯಾ? ಜೀವಿಯಾನ ಪಾಠ ಕಳೆದ ವರ್ಷ ಮಾಡಿದಾಗ ಒಂದು ರೋಗದ ಹೆಸರು ಹೇಳಿದ್ದು ನೆನಪಾದ್ರೆ ಹೇಳಿ. ಚಿತ್ರಗುಪ್ತನ ಮನೆ ಸುತ್ತಮುತ್ತ ಇರೋ ರೋಗಗಳೆಲ್ಲ ಇದೆಯಲ್ಲ, ರೋಗ ದೇವತೆಗಳು, ಒಂದು ರೋಗದ ಹೆಸರು ಹೇಳಿ ವಿವರಣೆ ಕೊಟ್ಟಿದ್ದು ನಿಮ್ಗೆ ಕೊಂಚ ನೆನಪಾಗತ್ತಾ? ಜೋರಾಗಿ ಹೇಳಬೇಕು. ಅರುಚಿ. ಏನು ಏನು ಹೇಳಿ?
ಅರುಚಿ. ಅರುಚಿ ಅಂದ್ರೆ ಏನು? ರುಚಿಸದೇ ಇರೋದು. ಅನ್ನ ರುಚಿಸೋದಿಲ್ಲ, ನೀರು ರುಚಿಸೋದಿಲ್ಲ, ಅಂದ್ರೆ ಆಹಾರ ಪಾನೀಯಗಳು ನಮಗೆ ರುಚಿಸೋದಿಲ್ಲ, ಬೇಕು ಅಂತ ಆಗೋದಿಲ್ಲ. ಇದು ಒಂದು ರೋಗವಾ? ತೊಂದರೆ ಆಗತ್ತೆ ಇದರಿಂದ? ಏನಾದ್ರು ಏನ್ ತೊಂದರೆ ಆಗತ್ತೆ? ಏನಪ್ಪ ತೊಂದರೆ ಆಗೋದು? ರುಚಿ ನಮ್ಮನ್ನು ಸಾವಿನವರೆಗೂ ಕರ್ಕೊಂಡು ಹೋಗ್ಬೋದು. ಅದೇನಾದ್ರು ಮಿತಿ ಮೀರಿದರೆ, ಊಟವೇ ನಮಗೆ ತಗೊಳ್ಳೋಕೆ ಆಗದೆ ಹೋಗ್ಬಿಟ್ರೆ ಬದುಕಿರೋದು ಹೇಗೆ ಹೇಳಿ? ಅನ್ನವನ್ನು ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕಂತೆ, ಆಗಲೇ ಅದು ಆರೋಗ್ಯವಾಗಿ ಪರಿಣಮಿಸುವಂಥದ್ದು ಅಂತ. ಅನ್ನಂ ನ ನಿಂದ್ಯಾತ್ ಕೇಳಿದಿರಲ್ವಾ? ಅನ್ನದ ಮೇಲೆ ಜುಗುಪ್ಸೆ, ಅನ್ನವನ್ನು ನಿಂದಿಸುವಂಥದ್ದು, ಅಥವಾ ಯಾರಿಗೋ ಬೈತಾ ಅನ್ನ ಊಟ ಮಾಡುವಂಥದ್ದು, ದೂರದರ್ಶನ ನೋಡ್ತಾ ದುರ್ದರ್ಶನ ಅದ್ರ ಜೊತೆಲಿ ಊಟ ಮಾಡುವಂಥದ್ದು, ಹೀಗೆಲ್ಲ ಮಾಡಿದರೆ ಒಳಗೆ ಹೋದನ್ನ ಶಾಪಾಗಿ ಪರಿಣಮಿಸುತ್ತೆ, ನಮಗೆ ಆರೋಗ್ಯವಾಗಿ ಪರಿಣಮಿಸೋದಿಲ್ಲ. ಹಾಗಿರುವಾಗ ಅರುಚಿ ಬಂದ್ರೆ ಅನ್ನದ ಬಗ್ಗೆ ಜುಗುಪ್ಸ, ಪ್ರೀತಿಯಿಂದ ಊಟ ಮಾಡೋದಿಲ್ಲ ಅವನು. ಊಟ ಮಾಡಿದ್ರು ಕೂಡ ಅರುಚಿ ಮುಂದುವರೆದ್ರೆ ಊಟ ಮಾಡೋಕೆ ಆಗೋದಿಲ್ಲ. ಈಗ ಕೆಲವು ಸರಿ ನೋಡಿ, ಒಳಗೆ ಒತ್ತಾಯಪೂರ್ವಕ ಹಾಕಿದ್ರು ಕೂಡ ಹೊರಗೆ ಬರುತ್ತೆ, ಅದು ಹಾಗಾಗ್ಬಿಡುತ್ತೆ ನೋಡಿ ಅಂತ. ಹಾಗೆ ಮೊಟ್ಟ ಮೊದಲು ಅನ್ನಾಭಿಲಾಷ ಅಂತ. ಅನ್ನಾಭಿಲಾಷ ಅಂದ್ರೆ ಊಟ ಮಾಡೋ ಇಚ್ಛೆ ಇರಬೇಕು ಅಂತ, ಸ್ವಸ್ಥ ಅಂತ ಅನ್ಸ್ಕೋಬೇಕಾದ್ರೆ ಅಂತ. ಇದ್ನ್ಯಾಕೆ ಹೇಳಿದ್ರು? ಊಟ ಮಾಡೋ ಇಚ್ಛೆ ಅಂತ ಯಾಕಪ್ಪ ಶುರು ಮಾಡಬೇಕು? ಅಗ್ನಿ ಚೆನ್ನಾಗಿರ್ಬೇಕು. ಆರೋಗ್ಯದ ಮೂಲ ಯಾವುದು ಅಂದ್ರೆ ಅಗ್ನಿ. ಅಗ್ನಿ ಚೆನ್ನಾಗಿದ್ರೆ ಅವನು ಬಾಳ್ತಾನೆ, ಆರೋಗ್ಯವಾಗಿರ್ತಾನೆ. ದೋಷಗಳನ್ನು ಸುಡುತ್ತೆ ಅಗ್ನಿ. ಅಗ್ನಿ ವ್ಯತ್ಯಾಸ ಆದ್ರೆ ಎಲ್ಲವೂ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅಗ್ನಿ ಚೆನ್ನಾಗಿದೆಯಾ ಅನ್ನೋ ನೋಡೋ ಸಲುವಾಗಿ ಆ ಪ್ರಶ್ನೆ ಮೊದಲು ಕೇಳ್ತಾರೆ. ಹಸಿವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೊದಲು ಕೇಳ್ತಾರೆ. ಹಾಗಾಗಿ ಅನ್ನಾಭಿಲಾಷ, ಮೊಟ್ಟ ಮೊದಲು ಊಟದ ಇಚ್ಛೆ ಬರಬೇಕು. ಊಟದ ಇಚ್ಛೆ ಬರಬೇಕು. ಆಮೇಲೆ ಭುಕ್ತಸ್ಯ ಪರಿಪಾಕ, ಊಟ ಮಾಡಿದ್ದು ಜೀರ್ಣ ಆಗಬೇಕು. ಯಾರಿಗೆ ಹಸಿವಾಗ್ತಾ ಇದೆಯೋ, ಊಟದ ಇಚ್ಛೆ ಇದೆಯೋ, ಅದು ಆರೋಗ್ಯದ ಮೊದಲನೇ ಲಕ್ಷಣ ಅದು. ಆಮೇಲೆ ಊಟ ಮಾಡಿದ್ದು ಜೀರ್ಣ ಆಗಬೇಕು. ಹೌದು, ಹಸಿವಾಗುತ್ತೆ ಅಥವಾ ಊಟ ಮಾಡಬೇಕು ಅಂತ ಅನ್ಸುತ್ತೆ, ಊಟ ಮಾಡಿದ್ರೆ ಹೊಟ್ಟೆ ಊಟ ಮಾಡಿದ್ದಕ್ಕೆ ಕರಗೋದೇ ಇಲ್ಲ, ಕಲ್ಲಿದ್ದಾಗಿರುತ್ತೆ ಹೊಟ್ಟೆಲಿ, ಅಂದರೆ ಆರೋಗ್ಯದ ಲಕ್ಷಣ ಅಲ್ಲ ಅದು. ಭುಕ್ತಸ್ಯ ಪರಿಪಾಕ ಸುಖೇನ ಚ ಅಂತ, ಆರಾಮಾಗಿ ಜೀರ್ಣ ಆಗಬೇಕು. ಜೀರ್ಣ ಆಗೋಕ್ಕೋಸ್ಕರ ಏನೋ ಕಷ್ಟಪಡಬೇಕು ಅನ್ನೋ ಥರ ಇಲ್ಲ. ಊಟ ಆದ ಕೂಡಲೇ ಭಾವನಾ ಶುಂಠಿ ತಗೊಳ್ಬೇಕು, ಶುಂಠಿ ರಸ ಕುಡಿಬೇಕು ಅನ್ನೋ ಥರ ಇಲ್ಲ. ಸಹಜವಾಗಿ ಜೀರ್ಣ ಆಗಬೇಕು, ಸುಖವಾಗಿ. ಎರಡನೇ ಹಂತ ಅದು. ಮೂರನೇ ಹಂತ ಸೃಷ್ಟ ವಿಣ್ಮೂತ್ರವಾತತ್ವಂ. ಜೀರ್ಣ ಆದ ನಂತರ ದೇಹಕ್ಕೆ ಬೇಡದ ಭಾಗ ಸುಲಭವಾಗಿ ಹೊರಗಡೆ ಹೋಗ್ಬೇಕು. ಸಹಜವಾಗಿ ಸುಲಭವಾಗಿ ದಿನಕ್ಕೆ ಎಷ್ಟು ಬಾರಿ ಒಂದು ಲೆಕ್ಕ ಇದೆ ಅದಕ್ಕೊಂದು. ಷಣ್ಮೂತ್ರ ದ್ವಿಪುರೀಶಃ ಅಂತ ಲೆಕ್ಕ ಇದೆ. 2 ಸಾರಿ ಮಲ ಹೊರಗಡೆ ಹೋಗ್ಬೇಕು, 6 ಸಾರಿ ಮೂತ್ರ ಹೊರಗಡೆ ಹೋಗ್ಬೇಕು, ಲೆಕ್ಕ ಇದೆ. ಒಂದು ಚೂಪಾರು ಹಿಂದೆ ಮುಂದೆ ಆಗ್ಬೋದು, 12 ಸಾರಿ ಆಗ್ಬಾರ್ದು. 6 ಸಾರಿ ಹೋಗ್ಬೇಕಾದ ಮೂತ್ರ 12 ಸಾರಿ ಹೋದ್ರೆ ಸರಿ ಇಲ್ಲ ಅಂತ ಅರ್ಥ. ಅಥವಾ ದಿನಕ್ಕೊಂದ್ಸತಿನೂ ಆಗದೆ ಇದ್ರೆ ಅದೆಲ್ಲ ಅನಾರೋಗ್ಯದ ಲಕ್ಷಣಗಳು. ಸೃಷ್ಟ ವಿಣ್ಮೂತ್ರವಾತತ್ವ, ಜೀರ್ಣವಾದ ಮೇಲೆ ಉಳಿದಿರುವಂಥದ್ದು, ದೇಹಕ್ಕೆ ಬೇಡದಿರುವಂಥದ್ದು ಸುಖವಾಗಿ ಪ್ರಮಾಣಬದ್ಧವಾಗಿ ಹೊರಗಡೆ ಹೋಗಬೇಕು. ಮುಂದಕ್ಕೆ ಶರೀರಸ್ಯ ಚ ಲಾಘವಂ, ಮೈ ಹಗುರ ಇರಬೇಕು. ಮೈ ಭಾರ ಅಂತ ಅನಿಸ್ಬಾರ್ದು ನಮಗೆ. ತುಂಬ ಮುಖ್ಯವಾಗಿರುವಂಥದ್ದು. ತುಂಬ ಹಗುರವಾಗಿ ಹೂವಿನಂತೆ ಇರಬೇಕು ಮೈ. ಕೆಲವು ಸಾರಿ ಊಟ ಆದ್ಮೇಲೆ ಹೇಳಕ್ಕೆ ಕಷ್ಟ ಆಗತ್ತೆ ಅಲ್ವಾ? ಅನುಭವದಲ್ಲಿ ಇದೆಯಾ ಅದು? ಊಟ ಆದ್ಮೇಲೆ ಹೇಳಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಊಟ ಮಾಡಿದ ಸರಿಯಾಗಿಲ್ಲ ಅಂತ ಅರ್ಥ. ಅದಕ್ಕೆ ಮೊದಲನೇ ಕುರುಹುದು ಡರ್ ಅಂತ ಬರುತ್ತೆ. ಅದೇನರ್ಥ ಅದಕ್ಕೆ? ದೇಹದ ಒಂದು ಎಚ್ಚರದ ಗಂಟೆ ಅದು, ದೇಹದ್ದು ಸಾಕು ಅಂತ, ನಿಲ್ಲಿಸು ಅಂತ, ಮತ್ತೆ ಊಟ ಮಾಡಬೇಡ ಅಂತ ಅನ್ನೋದು ದೇಹ ಹೇಳೋ ಭಾಷೆ. ಹೇಗೆ ಅಂದರೆ ಡರ್ ಅಂತ ಬರುತ್ತೆ ಒಳಗಡೆ. ಅದು ಒಂದನೇದು. ಮತ್ತು ಊಟ ಮಾಡ್ತಾ ಇದ್ರೆ ಅದ್ರ ನಂತರ ಹೇಳ್ಬೇಕಾದ್ರೆ ನಮ್ಮ ಮೈಯ ನಮ್ಗೆ ಭಾರ ಅಂತಾಗತ್ತೆ, ಹೆಚ್ಚಾಯ್ತು ಅಂತ ಅರ್ಥ ಅದಕ್ಕೆ. ಹಾಗೆ ಹೇಳ್ಬೇಕಾದ್ರೆ ಭಾರ ಆಗೋದು ಊಟದ ಬಗ್ಗೆ ಇರ್ತಕ್ಕಂಥದ್ದು. ದಿನದ ಬೇರೆ ಬೇರೆ ಸಮಯದಲ್ಲಿ ನಮ್ಮಯ್ಯ ನಮಗೆ ಭಾರ ಆಗ್ತಾ ಇದ್ರೆ, ಎದ್ದು ಕೂತು ಮಾಡೋದು ಕಷ್ಟ, ಅಥವಾ ಓಡಾಡ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಭಾರ ಅಂತ ಅನ್ಸೋಕೆ ಶುರುವಾದರೆ
ತಮೋಗುಣ ಜಾಸ್ತಿ ಆಯಿತು, ತೂಕ ಕೊಡೋದು ತಮಸ್ಸು, ತಮೋಗುಣ ಜಾಸ್ತಿ ಆಯಿತು ಅಂತ ಅರ್ಥ. ಅದಕ್ಕೆ ಪ್ರಮಾಣ ಮೀರ್ತದು. ಅಥವಾ ಆಯುರ್ವೇದರು ಕಫ ವಿಕಾರ ಆಯಿತು ಅಂತ ಹೇಳ್ತಾರೆ, ತೂಕ ತುಂಬ ಜಾಸ್ತಿ ಆಗ್ತಾ ಬಂತು ಅಂದರೆ ಆರೋಗ್ಯ ಒಟ್ಟು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ ಅದು ಅಂತ. ಹಾಗಾಗಿ ಶರೀರದ ಹಗುರತನ ಇದೆಯಲ್ಲ, ಅದು ಕೂಡ ಆರೋಗ್ಯದ ಒಂದು ಲಕ್ಷಣ. ಮುಂದಕ್ಕೆ ಸುಪ್ರಸನ್ನೇಂದ್ರಿಯತ್ವಂ, ಎಲ್ಲ ಪ್ರಸನ್ನವಾಗಿರಬೇಕು. ಕಣ್ಣು, ಕಿವಿ, ಮೂಗು ಎಲ್ಲವೂ ಪ್ರಸನ್ನವಾಗಿರಬೇಕು ಅಂತ. ಎಲ್ಲೂ ಕ್ಷೋಭೆ ಇರಬಾರ್ದು. ಕಣ್ಣು ಉರಿತಾ ಇದೆ, ಏನರ್ಥ ಅದಕ್ಕೆ? ಏನು ಸರಿ ಇಲ್ಲ ಅಂತ. ಕಿವಿ ನೋಯ್ತಾ ಇದೆ, ಏನೋ ಸರಿ ಇಲ್ಲ ಅಂತ ಅರ್ಥ ಅದಕ್ಕೆ ಅಂತ. ನಾಲಿಗೆಯಲ್ಲಿ ಹುಣ್ಣಾಗಿದೆ, ಏನೋ ಸರಿ ಇಲ್ಲ ಅಂತ ತೋರಿಸ್ತಾ ಇದೆ ಅದು ಅಂತ. ನಾಲಿಗೆಯಲ್ಲಿ ಹುಣ್ಣಾಗಿದೆ ಅಂತ ಅನ್ನೋದು ಒಂದು. ಇಂದ್ರಿಯಗಳು ಸುಪ್ರಸನ್ನವಾಗಿ ಇಲ್ಲದೆ ಇದ್ರೆ ಅದು ಅನಾರೋಗ್ಯವನ್ನು ತೋರಿಸುತ್ತೆ. ಹಾಗಾಗಿ ಇಂದ್ರಿಯಗಳ ಪ್ರಸನ್ನತೆ. ಸುಖ ಸ್ವಪ್ನ ಪ್ರಬೋಧನಂ, ಸುಖವಾಗಿ ಮಲಗಬೇಕು, ಸುಖವಾಗಿ ಹೇಳಬೇಕು. ನಿದ್ದೆ ಬರ್ತಾ ಇಲ್ಲ, ಆರೋಗ್ಯ ಇಲ್ಲ ಅಂತ ಅರ್ಥ ಅದಕ್ಕೆ. ಆರೋಗ್ಯ ಸರಿ ಇಲ್ಲ ಅಂತ. ಅಥವಾ ಎಚ್ಚರ ಆಗ್ತಾ ಇಲ್ಲ, ಎಚ್ಚರ ಆಗ್ತಾ ಇಲ್ಲ ಅಂದ್ರೆ ಎಚ್ಚರವೇ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ಲ ಹೇಳ್ತಾ ಇರೋದು. ಎಚ್ಚರ ಆಗ್ತಾ ಇಲ್ಲ ಅಂದ್ರೆ ಏಳೋ ಹೊತ್ತಿಗೆ ಎಚ್ಚರ ಆಗ್ತಾ ಇಲ್ಲ, 7 ಕಾಲಕ್ಕೆ ಎಚ್ಚರ ಆಗ್ತಾ ಇದೆ. 7 ಕಾಲಕ್ಕೆ ಎಚ್ಚರ ಆಗ್ತಾ ಇಲ್ಲ, 7 ಕಾಲಕ್ಕೆ. 7 ಕಾಲಕ್ಕೆ ಅಂದ್ರೆ 7 ಗಂಟೆ 15 ನಿಮಿಷ. ನಿಮ್ದು ಯಾವುದು? 7 ಕಾಲವೋ 7 ಕಾಲ ಯಾವುದು ನಿಮ್ದು ಹೇಳಿ? 7 ಕಾಲ ಅಂದ್ರೆ ಎಷ್ಟಪ್ಪ ಅದು? 4:15? ಬ್ರಹ್ಮ ಮುಹೂರ್ತವ? ಬ್ರಹ್ಮ ಮುಹೂರ್ತ ಹೇಳ್ಬೇಕಾದ್ರೆ ಎಲ್ಲ ಆರ್ಯರಿಗೆ ಶಾಪ ಹಾಕ್ತಾ ಇಡ್ತೀರಾ? ಎಲ್ಲಿಂದ ಸಿಕ್ಕಿದ್ರು ನಮಗೆ ನಕ್ಷತ್ರಕ್ಕೆ ಸಿಕ್ಕಿದ ಹಾಗೆ ಏನು ಬಿಡಿಸ್ತಾರೆ ಬೆಳಗ್ಗೆ ಬೆಳಗ್ಗೆ ಅಂತ ಬೈಕೊಳ್ತಾ ಇಡ್ತೀರಾ ಹೇಳ್ಬೇಕಾದ್ರೆ? ಕ್ಷೇಮ ಪಾಲಕರಿಗೆ, ಆರ್ಯರಿಗೆ, ಅಥವಾ ಮನಸ್ಸೊಳಗೆ ಶಾಪ ಹಾಕ್ತೀರಾ? ಎಚ್ಚರ ಆಗಬೇಕು, ನಮ್ಗೆ ಸಹಜವಾಗಿ ಎಚ್ಚರ ಆಗಬೇಕು. ಹಾಗಾಗಿ ಸುಖವಾಗಿ ನಿದ್ದೆ ಬರಬೇಕು. ಯಾವಾಗ? ಶಾಲೆಯಲ್ಲಿ ಪಾಠ ಕೇಳ್ತಾ ಇರುವಾಗ ಸುಖವಾಗಿ ನಿದ್ದೆ ಬರಬೇಕು. ಅದು ಆರೋಗ್ಯದ ಲಕ್ಷಣ ಅಂತ ಅನ್ಬೋದು ಅದನ್ನ. ಅನೇಕರು ಶೂರರು ಇರ್ಬೋದು ನಿಮ್ಮ ಮಧ್ಯದಲ್ಲಿ ಅಂತ. ಪಾಠ ಶುರುವಾದ್ರೆ ಸಾಕು ನಿದ್ದೆ ಶುರುವಾಗುತ್ತೆ ಕೂಡ್ಲೆ ಅಂತ. ಅದಾ ಹೇಳಿದೆಯಲ್ಲ, ಸುಖ ಸ್ವಪ್ನ ಪ್ರಬೋಧನಂ ಅಂತ ಹೇಳ್ಬಿಟ್ಟಿದಾರಲ್ಲ, ಕಾಶ್ಯಪರೇ ಹೇಳಿದ್ದಾರೆ ಸುಖವಾಗಿ ನಿದ್ದೆ ಬರಬೇಕು. ಹಾಗಾಗಿ ಊಟ ಮಾಡ್ತಾ ಇರೋರು ನಿದ್ದೆ ಮಾಡುವಂಥವ್ರು ಇರ್ತಾರೆ, ಊಟ ಮಾಡ್ತಾ 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 ನಿದ್ದೆ ಬರುವಂಥವ್ರು ಇರ್ತಾರೆ. ಏನು ಚಿಂತೆ ಮಾಡಿಬಿಡಿ ನೀವು, ಅಂಥವ್ರು ಇರ್ತಾರೆ. ನಮ್ಮಲ್ಲಿ ಒಬ್ಬ ಇದ್ದ ಪರಿವಾರದಲ್ಲಿ, ಅವನು ಉಗ್ರಾಣಕ್ಕೆ ಹೋಗಿದ್ದ, ಬೆಲ್ಲ ತರಬೇಕು ಅಂತ ಉಗ್ರಾಣಕ್ಕೆ ಹೋಗಿದ್ದ. ಬೆಲ್ಲ ಡಬ್ಬಿ ಉಗ್ರಾಣದಲ್ಲಿದೆ, ಅಲ್ಲೊಂದು ಬೆಲ್ಲ ತರಬೇಕು ಅಂತ ಹೋದೊಂದು ಬರ್ತಾ ಇಲ್ಲ. ಎಷ್ಟೊತ್ತದು ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಅವನು ಬೆಲ್ಲದ ಡಬ್ಬಿ ಒಳಗೆ ಕೈ ಹಾಕಿದ್ದಾನೆ, ಕೈ ತೆಗಿಯೋಕೆ ಆಗ್ತಾ ಇಲ್ಲ ಅಂತ. ಯಾಕೆ ಹೇಳಿ? ಹಾಗೆ ನಿದ್ದೆ ಬಂದ್ಬಿಟ್ಟಿದೆ ಅಂತ. ಕೈ ಬೆಲ್ಲದ ಡಬ್ಬಿ ಒಳಗಿದೆ, ಅಲ್ಲೇ ನಿದ್ದೆ ಬಂದ್ಬಿಟ್ಟಿದೆ. ಇದು ಪೂರ್ಣ ಆರೋಗ್ಯದ ಲಕ್ಷಣ ಅಲ್ವಾ? ಇದು ಗಟ್ಟಿ ಸ್ವಸ್ಥ ಇವನು ಅಂತ ಹೇಳ್ಬೋದ ನಾವು ಇದನ್ನ. ಈಗ ಬೀಸೋದು ಅಂತ ಹೇಳ್ತಾರೆ, ಬೀಸೋದು ಅದು ಕಡಿಯೋದು ಅಂತ ಹೇಳ್ತಾರಲ್ವ, ರುಬ್ಬೋದು, ಬೇರೆ ಬೇರೆ ಶಬ್ದಗಳಿದೆ. ನಿದ್ದೆ ಬರೋಕ್ಕೆ ಒಳ್ಳೆ ಅಲ್ಲೊಂದು ಇದು ಸಿಗತ್ತಲ್ಲ, ಅದು ಲಯ ಹಿಂಗಂತ ಇದ್ರೆ ಹಾಗೆ ನಿದ್ದೆ ಬರ್ಬೋದು ಅಲ್ಲೇ ಅಂತ. ಗಂಧ ತೈತಾ ಇದ್ರೆ, ಪರಿವಾರಕ್ಕೆ ಹೇಳ್ತಿರೋದು, ಗಂಧ ತೈತಾ ಹಾಗೆ ಆ ಶಬ್ದನು ಲಾಲಿ ಹಾಡ್ದಾಗ ಕೇಳ್ತಾ ಇರುತ್ತೆ. ಅದು ತೆಗೆಯೋದು ನಿದ್ದೆ ಬರುತ್ತೆ. ಆಗ್ಬೋದಾ? ನೀವು ಮಾತ್ರ ಅಲ್ಲ ಅನ್ನೋದಕ್ಕೆ ಹೇಳಿದ್ದು ಅಂತ. ನಿಮಗೆ ಇದಂತೂ ಇದ್ದೇ ಇದೆ. ನೀವು ತರಗತಿಯಲ್ಲಿ ನಿದ್ದೆ ಬರುತ್ತಾ ಇಲ್ವಾ? ತರಗತಿಯಲ್ಲಿ ನಿದ್ದೆ ಬರ್ತಾ ಇದೆ ಅಂದ್ರೆ ನೀವು ರವಿ ಆರ್ಯನ ಹತ್ರ ಹೋಗ್ಬೇಕು ಅಂತ ಅರ್ಥ ಅದಕ್ಕೆ ಅಂತ. ರವಿ ಆರ್ಯ ನಿಮ್ಮನ್ನು ಕರಿತಾ ಇದ್ದಾರೆ ಅಂತ ಅರ್ಥ ಅದಕ್ಕೆ ಅಂತ, ಬೇರೆ ಏನೂ ಅಲ್ಲ. ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ, ಎಲ್ಲ ಸರಿ ಇಲ್ಲ ಅಂತ, ಏನೋ ಅಸ್ತವ್ಯಸ್ತ ಆಗಿದೆ ಅಂತ. ಯಾಕೆಂದ್ರೆ ನಿದ್ದೆ ಯಾವಾಗ ಬರಬೇಕು ಅಂದ್ರೆ, ರಾತ್ರಿ ಸಾಯಂಕಾಲ 1 ಯಾಮ ಮುಗಿಯೋ ಹೊತ್ತಿಗೆ. ರಾತ್ರಿ 4 ಭಾಗ ಮಾಡಿದ್ರೆ ಆ ಮೊದಲನೇ ಭಾಗ ಮುಗಿಯೋ ಹೊತ್ತಿಗೆ ನಿದ್ದೆ ಬರಬೇಕು, ತಾನಾಗಿ ಬಂದ್ಬಿಡ್ಬೇಕು. ಆಗ ರಾತ್ರಿ ಕೊನೆ ಯಾಮ ಬಂತು ಅಂದ್ರೆ ಎಚ್ಚರ ಆಗ್ಬಿಡ್ಬೇಕು. ಇದನ್ನು ಬಿಟ್ಟು ಬೇರೆ ಯಾವ ಸಮಯದಲ್ಲಿ ನಿದ್ದೆ ಬಂದರೂ ಆ ನಿದ್ರೆ ಅವಳು ತಾಯಿಯಾಗಿ ಬಂದಿದ್ದಲ್ಲ, ಮಾರಿಯಾಗಿ ಬಂದಿದ್ದು ಅಂತ ಅರ್ಥ ಅದಕ್ಕೆ ಅಂತ. ಅವಳು ಶಾಪ ತಗೊಂಡು ಬಂದಿರೋದು ಹೊರತು ವರ ತಗೊಂಡು ಬಂದಿರೋದಲ್ಲ ಅಂತ. ಆ ನಿದ್ದೆ ಎಲ್ಲ ಹಾಳು.
ಹಗಲು ಮಾಡುವ ನಿದ್ದೆ, ಸಂಧ್ಯಾಕಾಲದಲ್ಲಿ ಮಾಡ್ತಕ್ಕಂಥ ನಿದ್ದೆ ಅಂತೂ ಘೋರ, ತುಂಬ ಘೋರವಾಗಿರ್ತಕ್ಕಂಥ ದೋಷ ಕೊಡುವಂಥದ್ದು. ಸಂಧ್ಯಾಕಾಲ ಸೂರ್ಯಾಸ್ತಮನ ಸೂರ್ಯೋದಯ ಆ ಸಮಯದಲ್ಲಿ ನಿದ್ದೆ ಮಾಡ್ತಾ ಇದ್ರೆ ಅದು ನಮ್ಮ ನಾಶಕ್ಕೆ ಇರುವಂಥದ್ದು, ಸರ್ವನಾಶಕ್ಕೆ ಇರುವಂಥದ್ದು, ಅದು ಒಳ್ಳೇದು ಮಾಡೋಕ್ಕೆ ಇರುವಂಥದ್ದಲ್ಲ. ಹಾಗಾಗಿ ರಾತ್ರಿ ಸಮಯದಲ್ಲಿ ನಿದ್ದೆ ಬರಬೇಕಾದ್ರೆ ಯಾವಾಗ ಬರಬೇಕು ಅದು ಅಂದರೆ ರಾತ್ರಿ 4 ಭಾಗ ಮಾಡಿದರೆ ಹಿಂದಿನ ಭಾಗ ಮುಂದಿನ ಭಾಗ ಬಿಡಬೇಕು. 1, 2, 3, 4 ಭಾಗದಲ್ಲಿ ಮೊದಲನೇ ಭಾಗದಲ್ಲ, ಕೊನೆ ಭಾಗದಲ್ಲ, ಮಧ್ಯದ 2 ಯಾಮಗಳಿದೆಯಲ್ಲ ಅದು ನಿದ್ದೆಗೋಸ್ಕರ ಇರತಕ್ಕಂಥದ್ದು. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಜ ಕಲ್ಪತೆ. ಯಾರಿಗೆ ರಾತ್ರಿ ಸರಿಯಾದ 2 ಯಾಮದ ನಿದ್ದೆ ಬರುತ್ತೋ ಅವನಿಗೆ ಮುಕ್ತಿಗೆ ಬೇರೆ ಏನೂ ಬೇಡ ಅಂತ, ನಿದ್ದೆನೇ ಸಾಕು ಅಂತ. ಅವನಿಗೆ ಬೇರೆ ಸಾಧನೆ ಬೇಡ, ಅವನಿಗೆ ಧ್ಯಾನ ಮಾಡಬೇಕು ಅಂತಿಲ್ಲ, ಅವನು ತಪಸ್ ಮಾಡಬೇಕು ಅಂತಿಲ್ಲ, ಕೇವಲ ನಿದ್ದೆಯಿಂದಲೇ ಮುಕ್ತಿಗೆ ಹೋಗ್ಬೋದು ಅಂತ. ಹೇಗೆ ಅಂದರೆ ಯಾಮದ್ವಯಂ ಶಯಾನಸ್ತು, ರಾತ್ರಿಯ 2 ಮತ್ತು 3ನೇ ಯಾಮಕ್ಕೆ ಸರಿಯಾಗಿ ಅಂದರೆ ಮಧ್ಯರಾತ್ರಿ ಸರಿಯಾಗಿ ಮಧ್ಯೆ ಬರುವಂತೆ, ಹಿಂದರ್ಧ ಮುಂದರ್ಧ, ಆ ರೀತಿ ನಿದ್ದೆ ಯಾರಿಗೆ ಬರುತ್ತೋ ಅವನು ಬ್ರಹ್ಮಭೂಯಾಯ ಕಲ್ಪತೆ, ನೇರವಾಗಿ ಪರಮಾತ್ಮನ ಕಡೆ ಸಾಗ್ತಾನೆ ಅವನು. ಅದರ ಅರ್ಥ ಇಡೀ ವ್ಯವಸ್ಥೆ ಸರಿ ಇದೆ ಅವನದ್ದು ಅಂತ. ಎಚ್ಚರ ಇದ್ದಾಗ ಅವನು ಏನು ಮಾಡ್ತಾನೋ ಎಲ್ಲವೂ ಸರಿ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಬೇರೆ ಏನು ನೋಡೋದೇ ಬೇಡ ನಾವು. ಅವನ ಊಟ, ಅವನ ಚಟುವಟಿಕೆಗಳು ಎಲ್ಲವೂ 100ಕ್ಕೆ 100 ಸರಿ ಇದ್ದರೆ ಮೊದಲನೇ ಯಾಮದ ಕೊನೆಯಲ್ಲಿ ನಿದ್ದೆ ಬರುತ್ತೆ, ರಾತ್ರಿಯ ಮೊದಲನೇ ಯಾಮದ ಕೊನೆಯಲ್ಲಿ ನಿದ್ದೆ ಬರುತ್ತೆ. ಬೆಳಗಿನ ಯಾಮ ಬೆಳಗಿನ ಜಾವದ ಆರಂಭದಲ್ಲಿ ಎಚ್ಚರ ಆಗುತ್ತೆ, ಅದೇ ಬ್ರಾಹ್ಮ ಮುಹೂರ್ತ ಅಂತ. ಹೀಗಿದ್ರೆ ಅವನು ಸ್ವಸ್ಥ ಅಂತ ಅರ್ಥ ಅಂತ, ಹೀಗೆ ನಿದ್ದೆ ಬಂದರೆ ಅಂತ. ಹಾಗಾಗಿ ಇದೆಲ್ಲ ಸ್ವಾಸ್ಥ್ಯ ಲಕ್ಷಣಗಳು ನೀವೆಲ್ಲ ನೋಡ್ಕೋಬೇಕು. ನಿಮ್ಮನೆ ನೀವು, ನಿಮ್ಮ ಆರೋಗ್ಯ ಏನಾಗಿದೆ ಅಂತ. ನಿಮ್ಗೆ ಎಷ್ಟೊತ್ತೆ ನಿದ್ದೆ ಬರ್ತಾ ಇದೆ? ಕೆಲವು ಜನ ನಿದ್ದೆ ಬರೋದಿಲ್ಲ ರಾತ್ರಿ. ನಮ್ಮಲ್ಲಿ ಕೆಲವು ಭೂಪತಿಗಳುಂಟು, ಬೇಗ ಮಲ್ಕೊಳ್ರು ಅಂತ ಹೇಳಿದ್ರೆ ನಿದ್ದೆನೇ ಬರೋದಿಲ್ಲ ಅಂತ. 9 ಗಂಟೆ 10 ಗಂಟೆ ಮಲ್ಕೊಳ್ರು ಅಂದರೆ ಇಲ್ಲ, 1 ಗಂಟೆ 2 ಗಂಟೆ ಆದಮೇಲೆ ನಿದ್ದೆ ಬರೋದು ಅಂತ. ಮಲ್ಕೊಂಡ್ರು ನಿದ್ದೆ ಬರಲ್ಲ ಅಂತ. ಮಲ್ಕೊಂಡ್ರು ನಿದ್ದೆ ಬರಲ್ಲ ಅಂದರೆ ಅಷ್ಟು ಕೋಪ ಬಂದಿದೆ ನಿದ್ರಾದೇವಿಗೆ ಅಂತ ಅರ್ಥ ಅದಕ್ಕೆ, ನಮ್ಮ ಮೇಲೆ ಅಂತ. ಬರಲ್ಲ ಅವಳು ಸಕಾಲಕ್ಕೆ ಅಂತ. ಅಕಾಲಕ್ಕೆ ಬಂದಳೋ ಅವಳು ಕಾಳರಾತ್ರಿ ನಿದ್ರಾದೇವಿ, ಸಕಾಲಕ್ಕೆ ಬಂದಳೋ ಅವಳು ತಾಯಿ. ಇಷ್ಟೇ ವ್ಯತ್ಯಾಸ. ಅದೊಂದು ದೇವತೆ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅದು ಭಗವತಿ ಅಲ್ವಾ ನಿದ್ರೆ ಅಂದರೆ? ಅವಳು ಸಕಾಲಕ್ಕೆ ಬರೋದಕ್ಕೆ ಅರ್ಥವೇ ನಮಗೆ ಅನುಗ್ರಹ ಮಾಡಕ್ಕೆ ಬಂದಿದ್ದಾಳೆ ಅಂತ. ಹಾಗಾಗಿ ಸುಖ ಸ್ವಪ್ನ ಪ್ರಬೋಧನಂ, ಸುಖಪ್ರದವಾಗಿ ಸ್ವಪ್ನ ಮತ್ತು ಎಚ್ಚರ ಇರಬೇಕು. ಗೀತಲ್ಲೂ ಇದೇ ಮಾತನಾಡಿದ್ದಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತ ಸ್ವಪ್ನಾವಬೋಧಸ್ಯ ಇದೇ ಶಬ್ದ ಬಳಸಿದ್ದಾರೆ ಅವರಲ್ಲಿ. ಸ್ವಪ್ನ, ನಿದ್ದೆ ಮತ್ತು ಎಚ್ಚರ ಇದು ಯುಕ್ತವಾಗಿರಬೇಕು ಅಂತ, ಅಯುಕ್ತವಾಗಿರಬಾರ್ದು ಇದು ಅಂತ. ಹೇಗಿರಬೇಕು ಹಾಗಿರಬೇಕು ಅಂತ. ಅದು ಯೋಗ. ಯೋಗ ಅಂತ ಬೇರೆ ಏನೂ ಇಲ್ಲ, ಜೀವನವೇ ಯೋಗ ಆಗ್ಬೋದು ಅಂತ. ಯುಕ್ತಾಹಾರ ವಿಹಾರಸ್ಯ, ಆಹಾರ ವಿಹಾರ 2 ಯುಕ್ತವಾಗಿದ್ರೆ ಅದು ಯೋಗ. ಅದು ನಿಮ್ಮ ಊಟವೇ ಯೋಗ ಆಗ್ಬೋದು, ನಿದ್ದೆನೂ ಯೋಗ ಆಗ್ಬೋದು. ಯುಕ್ತಚೇಷ್ಟಸ್ಯ ಕರ್ಮಸು, ಚಟುವಟಿಕೆಗಳು ಕೂಡ ಹಾಗೆ ಅಂತ. ಏನು ಮಾಡಬೇಕು ಅದನ್ನು ಮಾಡ್ತಾನೆ, ಎಷ್ಟು ಮಾಡಬೇಕು ಅಷ್ಟನ್ನು ಮಾಡ್ತಾನೆ, ಹೇಗೆ ಮಾಡಬೇಕು ಹಾಗೆ ಮಾಡ್ತಾನೆ. ಯೋಗ ಅದು, ಕರ್ಮಯೋಗ ಅದು ಅಂತ. ಹಾಗಾಗಿ ಸುಖ ಸ್ವಪ್ನ ಪ್ರಬೋಧನಂ ಬಲವರ್ಣಾಯುಷೋ ಲಾಭ. ಬಲ ತುಂಬಿರಬೇಕು ದೇಹ ಮನಸ್ಸುಗಳಲ್ಲಿ, ಬಲ ತುಂಬಿರಬೇಕು. ವರ್ಣ ಬಣ್ಣ ಹೇಳುತ್ತೆ ಅಂತ. ಆರೋಗ್ಯ ಇದೆಯೋ ಇಲ್ವೋ ಅಂತ ಅನ್ನೋದನ್ನು ಬಣ್ಣ ಹೇಳುತ್ತೆ. ವೈದ್ಯರುಗಳು ಕೇವಲ ಹಸುವಾಯ್ತಾ ಅಂತ ಮಾತ್ರ ಕೇಳೋದಿಲ್ಲ, ನೋಡ್ತಾರೆ ಅವರು. ದೇಹದ ಬಣ್ಣ ನೋಡ್ತಾರೆ, ನೀವು ಹೇಗೆ ನಡ್ಕೊಂಡು ಬಂದ್ರಿ ಅಂತ ನೋಡ್ತಾರೆ, ಹೇಗೆ ಮಾತಾಡ್ತಿದ್ದೀರಿ ಅಂತ ನೋಡ್ತಾರೆ, ಎಲ್ಲವನ್ನೂ ನೋಡ್ತಾರೆ ಅವರು ಅಂತ. ಹಾಗಾಗಿ ಬಲ, ವರ್ಣ, ಆಯುಸ್ಸು ಕೂಡ ಲಾಭ ಆಗತ್ತೆ ಇದರಿಂದ ಅಂತ, ಸ್ವಸ್ಥತೆಯಿಂದ ಅಂತ. ಸೌಮನಸ್ಯಂ ಸಮಾಗ್ನಿತ. ಸೌಮನಸ್ಯ ಅಂದರೆ ತುಂಬ ತಿಳಿಯಾದ ಸಮಾಧಾನದ ಮನಸ್ಸು, ಒಳ್ಳೆಯ ಮನಸ್ಸು. ಸುಮನಸ್ ಅದರ ಭಾವವೇ ಸೋಮನಸ್ಯ. ಸುಮನಸ್ಸು ಅನ್ನೋದು ಇನ್ನೊಂದಕ್ಕೂ ಆ ಶಬ್ದ ಬಳಸ್ತಾರೆ. ಯಾವುದಕ್ಕೆ ಗೊತ್ತಾ ನಿಮಗೆ?
ಸುಮನಸ್ ಅನ್ನೋ ಶಬ್ದವನ್ನು ದೇವತೆಗಳಿಗೂ ಬಳಸ್ತಾರೆ. ಸುಮನಸಃ ಅಂತ ದೇವತೆಗಳಿಗೂ ಬಳಸ್ತಾರೆ. ಸುಮನಃ ಶಬ್ದವನ್ನು, ಸುಮನಸ್ ಶಬ್ದವನ್ನು ಈ ಲೋಕದಲ್ಲಿ ಸಿಗೋಂಥ ಒಂದು ವಸ್ತು ಬಳಸ್ತಾರೆ. ಯಾವುದಕ್ಕೆ ಅಂತ ಗೊತ್ತಾ ನಿಮಗೆ? ಅರಳಿದ ಹೂವಿನ ಹಾಗಿರಬೇಕು ಮನಸ್ಸು, ಅರಳಿದ ಹೂವಿನ ಹಾಗಿರಬೇಕು ಮನಸ್ಸು, ದೇವತೆಗಳ ಮನಸ್ಸಿನಾಗಿರಬೇಕು ಮನಸ್ಸು. ಅದು ಸೌಮನಸ್ಯ. ನೋಡಕ್ ದಷ್ಟಪಷ್ಟವಾಗಿದ್ದಾನೆ, 3 ಹೊತ್ತು ಪಕ್ಕದ ಮನೆಯನ್ನು ನಾಶ ಮಾಡೋದಾಗಂತ ಯೋಚನೆ ಮಾಡ್ತಾ ಇದ್ದಾನೆ ಅಂದರೆ ಅದು ಆರೋಗ್ಯ ಅಲ್ಲ, ಅದು ಸೌಮನಸ್ಯ ಅಲ್ಲ, ಅದು ಕೆಟ್ಟ ಮನಸ್ಸು, ಅದು ಒಳ್ಳೆ ಮನಸ್ಸು ಅಲ್ಲ ಅದು. ಹಾಗಾಗಿ ಆರೋಗ್ಯವಾಗಿದ್ದರೆ ಮನಸ್ಸು ಕೆಟ್ಟದಾಗೋದಿಲ್ಲ, ಮನಸ್ಸು ಒಳ್ಳೆದಾಗಿರುತ್ತೆ. ಸೌಮನಸ್ಯಂ ಸಮಾಗ್ನಿತ ಅಂತ ಕೊಟ್ಟ ಕೊನೆದು ಸಮಾಗ್ನಿತ್ವ, ಸಮದೋಷ ಸಮಾಗ್ನಿಶ್ಚ ಅಂತ. ಅಗ್ನಿ ಸಮವಾಗಿರಬೇಕು, ಅಗ್ನಿ ಸಮವಾಗಿರಬೇಕು ಅಂದರೆ ಒಂದು ದಿವಸ ಹಸುವಾಗತ್ತೆ ಅಂದರೆ ಹೇಗೆ ಭಯಂಕರವಾಗಿ ಹಸುವಾಗತ್ತೆ, ಏನು ಹಾಕಿದ್ರು ಕೂಡ ಒಡೆಯೋದಿಲ್ಲ ಅಂತ, ಅಂಥದ್ದು ಇರುತ್ತೆ. ಊಟ ಮಾಡಿ ಅರ್ಧ ಗಂಟೆಗೆ ಹಸುವಾಯಿತು, ತಿಂದರೆ ಮತ್ತೆ ಅರ್ಧ ಗಂಟೆಗೆ ಹಸುವಾಯಿತು, 1/4 ಗಂಟೆಗೆ ಹಸುವಾಯಿತು. ಇದೇನಿದು? ಸಮಾಗ್ನಿಯ ಇದು? ಮತ್ತೇನಿದು? ತೀವ್ರ ಅಗ್ನಿ ಇದು. ಹಸುವೆ ಆಗೋದಿಲ್ಲ. ಒಂದ್ಸಾರಿ ಊಟ ಮಾಡಿದ್ರೆ 3 ದಿವಸ ಹಸುವಾಗೋದಿಲ್ಲ. ರಾಮಾಯಣದಲ್ಲಿ ಒಂದು ಫಲಮೂರುಗಳ ಬಗ್ಗೆ ಬರುತ್ತೆ, ಹಿಮಾಲಯದಲ್ಲಿ ಸಿಗುವಂಥ ಫಲಮೂರುಗಳ ಬಗ್ಗೆ ಬರುತ್ತೆ. ಮಾಸಂಭವತಿ ತರ್ಪಿತಃ ಅಂತ. ಒಂದ್ಸಾರಿ ಆ ಗೆಡ್ಡೆ ಗೆಣಸು ಹಣ್ಣನ್ನು ತಿಂದರೆ ಮಾಸಂಭವತಿ ತರ್ಪಿತಃ, 1 ತಿಂಗಳು ತೃಪ್ತಿ ಉಳಿತಿತ್ತಂತೆ ಅಂತ. 1 ತಿಂಗಳಾದ್ಮೇಲೆ ಹಸುವಾಗೋದು ಅಂತ. ಸುಗ್ರೀವನಿಗೆ ಕಪಿಗಳು ತಂದುಕೊಡ್ತಾರೆ ಉಡುಗೊರೆಯಾಗಿ, ಹಿಮಾಲಯದ ಕೆಲವು ವಿಶೇಷವಾಗಿರ್ತಕ್ಕಂಥ ಫಲ ಮೂಲಗಳನ್ನು ತಂದುಕೊಡ್ತಾರೆ ಅಂತ. ಮಾಸಂಭವತಿ ತರ್ಪಿತಃ ಅಂತ ಇದೆ ಅಲ್ಲಿ ಅಂತ. ಅದು ಬೇರೆ, ಅದು ಅದರ ವೈಶಿಷ್ಟ್ಯ. ಅದು ಯಾವುದು ಯಜ್ಞ ನಡೆದ ಜಾಗದಲ್ಲಿ, ಮಾಹೇಶ್ವರ ಯಜ್ಞ ನಡೆದ ಜಾಗದಲ್ಲಿ ಹುಟ್ಟಿರ್ತಕ್ಕಂಥ ಕಂದಮೂಲ ಫಲಗಳು, ಅದು ಬೇರೆ. ಅದು ಆದರೆ ಸಾಮಾನ್ಯವಾಗಿ ಹಸಿವಾಗಬೇಕಲ್ವಾ, ಹಸಿವೆ ಆಗದೆ ಇದ್ರೆ ಮಂದಾಗ್ನಿ ಅದು. ಇನ್ನು ವಿಷಮಾಗ್ನಿ ಅಂತಿರುತ್ತೆ. ವಿಷಮಾಗ್ನಿ ಅಂದರೆ ಇವತ್ತು ಸಿಕ್ಕಾಪಟ್ಟೆ ಹಸಿವಾಗತ್ತೆ, ನಾಳೆ ಹಸಿವಾಗೋದೇ ಇಲ್ಲ. ಒಂದು ದಿವಸ ಅಗ್ನಿ ಬುಗು 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 ಅಂತ ಹೇಳುತ್ತೆ, ಮತ್ತೊಂದು ದಿವಸ ಆರೋಗುತ್ತೆ ಪೂರ್ತಿ ಅಂತ. ವಿಷಮಾಗ್ನಿ ಇದು ಅಂತ. ಇದು 3 ಅಲ್ಲ ಅಂತ. ಸಮಾಗ್ನಿ ಅಂದರೆ ಹಸಿವು ಆಗೋ ಹೊತ್ತಿಗಾಗತ್ತೆ, ಆಗಬೇಕಾದಷ್ಟು ಆಗತ್ತೆ, ನಿತ್ಯವೂ ಹಾಗೆ ಇರುತ್ತೆ, ಪ್ರತಿನಿತ್ಯವೂ ಕೂಡ ಹಾಗೆ ಇರುತ್ತೆ ಅಂತ. ಸಮಾಗ್ನಿ ಇದು ಅಂತ. ತುಂಬ ಮುಖ್ಯವಾಗಿರ್ತಕ್ಕಂಥದ್ದು, ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಬಹಳ ಸುಲಭವಾಗಿ ನಾವು ಸ್ವಸ್ಥರೋ ಅಸ್ವಸ್ಥರೋ ಅನ್ನೋದನ್ನು ತೀರ್ಮಾನ ಮಾಡ್ಬೋದು ಅಂತ. ನಮ್ಮ ಮೈ ನೋಡಿಕೊಂಡ್ರೆ, ನಮ್ಮ ಹಸಿವು ನಿದ್ರೆ ನೋಡಿಕೊಂಡ್ರೆ ಗೊತ್ತಾಗತ್ತೆ ನಮಗೆ ನಾವೇನಾಗಿದ್ದೀವಿ ಅಂತ ತಿಳ್ಕೊಂಡು ಬೇಕಾದ್ದನ್ನು ಮಾಡಬೇಕು ಅಂತ. ವಿದ್ಯಾದ ಆರೋಗ್ಯ ಲಿಂಗಾನೆ, ಇದೆಲ್ಲ ಆರೋಗ್ಯದ ಲಿಂಗಗಳು, ಚಿಹ್ನೆಗಳು ಅಂತ, ಸೂಚನೆಗಳು ಅಂತ. ವಿಪರೀತೆ ವಿಪರ್ಯಯಂ, ಇದರಲ್ಲಿ ಯಾವುದು ವ್ಯತ್ಯಾಸ ಇದ್ರೂ ಒಂದು ಸ್ವಸ್ಥ ಅಲ್ಲ ಅಂತ ಅರ್ಥ. ಈಗ ನೀವು ಹೇಳಿ, ನೀವು ಸ್ವಸ್ಥರೋ ಅಲ್ವೋ ಅಂತ. ನೀವು ಸ್ವಸ್ಥರ ಅಲ್ವಾ? ಹಾಗೆ ಪಾಠ ನಿಲ್ಲಿಸ್ಬಿಡೋಣವಾ? ನಾವು ಸ್ವಸ್ಥ ವೃತ್ತ ಶುರು ಮಾಡ್ತಾ ಇರೋದು ನಾವೀಗ. ಸ್ವಸ್ಥತೆ ವೃತ್ತದ ಒಂದು ಭಾಗ. ನೀವು ಯಾರು ಸ್ವಸ್ಥರೇ ಅಲ್ಲ ಅಂದ್ರೆ ಮತ್ತೆ ಏನು ಮಾಡೋದು, ಮತ್ತೆ ಪಾಠ ಹೇಗೆ ಮಾಡೋದು? ಹಾಗಾದ್ರೆ ಆತರ ವೃತ್ತ ಶುರು ಮಾಡೋಣ. ರವಿ ಆರ್ಯನ ಕೋಸ್ಕೊಂಡ ಪಕ್ಕದಲ್ಲಿ ಆತರ ವೃತ್ತ ಶುರು ಮಾಡೋಣ. ಅದು ಶುರು ಮಾಡಿದ್ರೆ ನೀವೆಲ್ಲ ವೈದ್ಯರಾಗಬೇಕು. ಆತರ ವೃತ್ತ ಯಾರಿಗಿದೆ ಅಂದರೆ ವೈದ್ಯರಿಗಿದೆ ಅಂತ. ಬೇರೆಯವರಿಗೆ ರೋಗಗಳನ್ನು ಚಿಕಿತ್ಸೆ ಮಾಡ್ತಾರಲ್ಲ, ಅವರು ಆತರ ವೃತ್ತ ಅಧ್ಯಯನ ಮಾಡಬೇಕು. ಸ್ವಸ್ಥ ವೃತ್ತವನ್ನು ಎಲ್ಲರೂ ಅಧ್ಯಯನ ಮಾಡಬೇಕು. ಅವರು ಆರೋಗ್ಯ ಕಾಪಾಡ್ಕೋಬೇಕಲ್ವಾ, ಅದಕ್ಕಿರುವಂಥದ್ದು ನಿತ್ಯಚರ್ಯ ಅದು ಅಂತ. ಹಾಗಾಗಿ ಸ್ವಸ್ಥ ವೃತ್ತ ಎಲ್ಲರೂ ಕಲಿಯುವಂಥದ್ದು, ತಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋ ಸಲುವಾಗಿ. ಆತುರ ವೃತ್ತ ವೈದ್ಯರಾಗಬೇಕಾಗಿರುವಂಥವ್ರು, ಮುಂದಕ್ಕೆ ಯಾರು ವೈದ್ಯರಾಗುವಂಥ ಅಪೇಕ್ಷೆ ಇಟ್ಕೊಂಡಿರ್ತಾರೆ, ಉದ್ದೇಶ ಇಟ್ಕೊಂಡಿರ್ತಾರೆ, ಅವರು ಅಭ್ಯಾಸ ಮಾಡಬೇಕು ಆತುರ ವೃತ್ತವನ್ನು. ಈಗ ನೀವು ಯಾರೂ ಸ್ವಸ್ಥರಲ್ಲೇ ಇದ್ರೆ ನಾವು ಯಾರಿಗೆ ಪಾಠ ಮಾಡೋದು ಇಲ್ಲಿ? ಹೇಗಿದ್ರು ಇದು ಒಬ್ಬೊಬ್ಬರನ್ನೇ ಕೇಳಿದ್ರು ಹೇಳ್ತೀರಿ ಕತೆ ನೀವು, ನನಗೆ ಉಳಿದಿದ್ದೆಲ್ಲ ಸರಿ ಇದೆ, ಬೆಳಗ್ಗೆ ಎಚ್ಚರ ಆಗೋದಿಲ್ಲ ಅಂತ ಹೇಳ್ತೀರಿ. ಹಸಿವು ಅದು ಒಂದು ದಿವಸ ಚೆನ್ನಾಗಾಗುತ್ತೆ, ಒಂದು ದಿವಸ ಆಗೋದಿಲ್ಲ, ಒಂದು ದಿವಸ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಅಂತ ಹೇಳ್ತೀರಿ. ಇನ್ನು ಸೌಮನಸ್ಯ ಅಂತ ಬಂದ್ಬಿಟ್ರೆ ಇಲ್ಲಿ 199 ಜನ ಹೋಗ್ಬಿಡ್ತಾರೆ. 100 ಅಂತ ಅನ್ಬೇಕು ನಾವು, ಇರಲಿ ಅಂತ 99 ಅಂತ ನಾವು ಹೇಳಿರೋದಂತ ಅಷ್ಟೇ ಅಂತ. ಏನೋ ಒಂದಿರುತ್ತೆ ಅಂತ. ಏನಪ್ಪ ಮಾಡೋದು? ನೀವು ಯೋಚನೆ ಮಾಡಿ.
ಪಾಠ ಇವತ್ತಿಗೆ ನಿಲ್ಲಿಸೋಣ ಹಾಗಾದ್ರೆ. ಯಾರೂ ಸ್ವಸ್ಥರಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತಾದ್ರೆ ನೀವಲ್ಲ ರವಿಯಾರನ ಹತ್ರ ಹೋಗಿ, ನಮ್ಮ ಹತ್ರ ಬರಬೇಡಿ. ಹುಷಾರು ಇರೋರು ಇಲ್ಲಿ ಬರಬೇಕು, ಸ್ವಸ್ಥವೃತ್ತ ಪಾಠ ಕೆಳಗೆ ಬರಬೇಕು. ಹುಷಾರಿಲ್ಲ ಅಂದರೆ ಸೀದಾ ರವಿಯಾರನ ಹತ್ರ ಹೋಗಿ ಔಷಧ ತಗೊಂಡು ಸರಿಯಾಗಿ ಆಮೇಲೆ ಸ್ವಸ್ಥವೃತ್ತ ಪಾಠಕ್ಕೆ ಬನ್ನಿ. ಆಗ್ಬೋದಾ? ಹಾನು ಇಲ್ಲ ಹೂನು ಇಲ್ಲ ನಿಮ್ಮದು ಅಂತ. ಏನಪ್ಪ ಇನ್ನೂ ಇದೆ ಲಕ್ಷಣಗಳು. ಬೇರೆ ಕಡೆ ಚರಕ ಸಂಹಿತಾದಲ್ಲಿದೆ, ಸಮ ಮಾಂಸ ಪ್ರಮಾಣಸ್ತು, ಅದೆಲ್ಲ ನಿಮಗೆ ಅಂದರೆ ಇದು ತುಂಬ ಸುಲಭವಾದ ಲಕ್ಷಣಗಳನ್ನ ಹೇಳ್ತಾ ಇದ್ದೀವಿ ನಾವು. ಇನ್ನೂ ಆಳಕ್ಕೆ ಹೋದರೆ ಮಾಂಸ ಸಮ ಪ್ರಮಾಣದಲ್ಲಿ ಇರಬೇಕು ಅವನದ್ದು. ಸಮಸಂಹನನ ಶರೀರ ಮತ್ತು ಇಡೀ ಶರೀರವೇ ಸಮ ಪ್ರಮಾಣದಲ್ಲಿ ಇರಬೇಕು, ಹೆಚ್ಚು ಇರಬಾರ್ದು ಕಡಿಮೆನೂ ಇರಬಾರ್ದು. ದೃಢೇಂದ್ರಿಯ, ಇಂದ್ರಿಯಗಳು ದೃಢವಾಗಿರಬೇಕು, ಕಣ್ಣು ಕಿವಿ ಗಟ್ಟಿ ಇರಬೇಕು ಅವನದ್ದು. ವಿಕಾರಾಣ ನ ಬಲೇನ ಅಭಿಭೂಯತೆ ಅಂತ, ಕಾರಣ ಬಲೇನ ನ ಅಭಿಭೂಯತೆ ಅಂತ. ಸುಲಭಕ್ಕೆ ಅವನಿಗೆ ಆರೋಗ್ಯ ತಪ್ಪೋದಿಲ್ಲ, ಸಣ್ಣ ಪುಟ್ಟದಾದ್ರೆ ನನ್ನ ತನ ಸರಿಯಾಗತ್ತೆ, ಏನು ಬೇಕಾಗೋದಿಲ್ಲ ಅವನಿಗೆ ಅಂತ. ರೋಗವನ್ನು ಗೆಲ್ತಾನೆ. ಹಸಿವನ್ನು ಸಹಿಸಬಲ್ಲ, ಬಾಯಾರಿಕೆ ಸಹಿಸಬಲ್ಲ, ಬಿಸಿಲನ್ನು ಸಹಿಸಬಲ್ಲ, ಶೀತವನ್ನು ಚಳಿಯನ್ನು ಸಹಿಸಬಲ್ಲ, ವ್ಯಾಯಾಮ ಹೆಚ್ಚಾದರೂ ಕೂಡ ಶ್ರಮ ಹೆಚ್ಚಾದರೂ ಸಹಿಸಬಲ್ಲ ಅದನ್ನು. ಇಂಥದ್ದು ಅಂತ ಅದೆಲ್ಲ ಸ್ವಲ್ಪ ಸೂಕ್ಷ್ಮಕ್ಕಿರೋವಂಥದ್ದು. ಸ್ಥೂಲವಾಗಿ ತಗೊಂಡ್ರು ಕೂಡ ಏನಪ್ಪ ಇದೆಲ್ಲ ಇಲ್ಲದೆ ಇದ್ರೆ ಪಾಠ ಮುಂದುವರಿಸುತ್ತೆ ಹೇಗೆ? ಸಮಸ್ಯೆಗೆ ಏನಪ್ಪ ಉತ್ತರ? ಈ ಸ್ವಸ್ಥ ವೃತ್ತ ಯಾರಿಗಾಗಿ? ಹಾಗಾದರೆ ಯಾರು ಸ್ವಸ್ಥರು ಈ ಪ್ರಪಂಚದಲ್ಲಿ? ಯಾರಪ್ಪ ಸ್ವಸ್ಥರು? ಇಡೀ ಊರಲ್ಲಿ ಯಾರೊಬ್ಬರನ್ನು ತೋರಿಸ್ಕೊಡಿ ನೋಡೋಣ. ನಿಮ್ಮ ಊರಲ್ಲಿ ಒಬ್ಬರು ಸ್ವಸ್ಥರನ್ನು ತೋರಿಸ್ಕೊಡ್ರಪ್ಪ. ಇಡೀ ಊರಲ್ಲಿ, ಇಡೀ ಛಾತ್ರಾವಾಸದಲ್ಲಿ, ಇಡೀ ಆವರಣದಲ್ಲಿ ಇಂಥವ್ರು ಒಬ್ಬರು ಸ್ವಸ್ಥರನ್ನು ತೋರ್ಸೋಕ್ಕಾಗತ್ತಾ? ಎಲ್ಲ ಸರಿ ಇದೆ, ಇಲ್ಲೆಲ್ಲ ಒಂದು ಕಡೆ ತುರ್ಸುತ್ತೆ ಅಂತ ಹೇಳ್ತಾ ಇರ್ತೀರಿ ನಾವು ಆಮೇಲೆ ಅಂತ. ಹಾಗಾದ್ರೆ ಏನು? ಸರಿಯಾಗ ನಿಲ್ಲಿಸ್ಬಿಡೋಣ ಹಾಗಾದ್ರೆ. ಆಯ್ತು, ಇನ್ನೊಂದು ಪ್ರಶ್ನೆ ಕೇಳ್ತೀವಿ ನಿಮ್ಗೆ, ಪಾಠ ಮುಂದುವರಿಸ್ಬೇಕಾರೆ ನಾವು. ನಿಮ್ಗೆ ಏನೂ ಸ್ವಸ್ಥರಲ್ವಾ? ಹಾಗಾದ್ರೆ ಕಿಂಚಿತ್ತೂ ಸ್ವಸ್ಥರಲ್ವಾ ನೀವು? ಸ್ವಸ್ಥತೆಯೇ ಇಲ್ವಾ? ಇರೋದಾದ್ರು ಉಳಿಬೇಕೋ ಬೇಡವೋ? ಸ್ವಸ್ಥ ವೃತ್ತ ಬೇಕು. ಇರುವ ಸ್ವಸ್ಥತೆಯನ್ನು ಉಳಿಸಿಕೊಳ್ಳುವುದೇ ಸ್ವಸ್ಥ ವೃತ್ತದ ಉದ್ದೇಶ. ಯಾರು ಪರಿಪೂರ್ಣರಲ್ಲ. ಏನಿದೆಯೋ ಇರೋದಾರು ಉಳಿಬೇಕಲ್ಲ ಅಂತ. ಇಲ್ಲದೆ ಇರೋದಕ್ಕೆ ವೈದ್ಯರ್ಬೇಕಾಗ್ತಾರೆ, ಎಲ್ಲಿ ವ್ಯತ್ಯಾಸ ಆಗಿದೆ ವೈದ್ಯರ್ಬೇಕಾಗ್ತಾರೆ. ಆದರೆ ಯಾವುದು ಇದೆ ಅಂದ್ರೆ ತುಂಬ ಇದೆ ಇದರಲ್ಲಿ, ಅನೇಕ ಸಂಗತಿಗಳಿದೆ. ಹಾಗಿಲ್ಲದೆ ನೀವು ಇಲ್ಲಿ ಬಂದು ಕೂತ್ಕೊಂಡು ಪಾಠ ಕೇಳೋಕ್ಕೆ ಆಗೋದಿಲ್ಲ, ಓಡಾಡೋಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇಲ್ಲ ನೋಡಿ. ದೇವರು ತುಂಬ ಆರೋಗ್ಯ ಕೊಟ್ಟಿದ್ದಾನೆ. ಆರೋಗ್ಯದ ಪರಿಪೂರ್ಣತೆ ಅಂದರೆ ಅದು ಬೇರೆನೇ, ಅದು ತುಂಬ ಬೇರೆ. ಅದು ಆರೋಗ್ಯದ ಪರಿಪೂರ್ಣತೆ ಅಂದರೆ ಅದು ಶಂಕರಾಚಾರ್ಯರು ಅಂತ ಹೇಳ್ಬೋದು ನಾವು ಬೇಕಾದ್ರೆ. ಆರೋಗ್ಯದ ಪರಿಪೂರ್ಣತೆ ವಸಿಷ್ಠರು ಅಂತ ಹೇಳ್ಬೋದು, ವಾಮದೇವರು ಅಂತ ಹೇಳ್ಬೋದು, ಶ್ರೀರಾಮಚಂದ್ರ ಅಂತ ಹೇಳ್ಬೋದು. ಇಡೀ ವಾಲ್ಮೀಕಿ ರಾಮಾಯಣದ 26-27 ಶ್ಲೋಕಗಳಲ್ಲಿ, 24,000ಕ್ಕಿಂತ ಹೆಚ್ಚು ಶ್ಲೋಕಗಳಲ್ಲಿ ಎಲ್ಲೂ ರಾಮನಿಗೆ ಹುಷಾರು ತಪ್ಪಿತ್ತು ಅಂತಿಲ್ಲ, ಎಲ್ಲೂ ಸೀತೆಗೆ ಶೀತ ಆಗಿತ್ತು ಅಂತಿಲ್ಲ. ಸೀತಾರಾಮ ಅನ್ನೋದಕ್ಕೆ ಶೀತಾರಾಮ ಅಂತಾರೋ, ಶೀತ ಆಗಿ ಸದ್ಯ ಆರಾಮಾಗಿದೆ ಶೀತಾರಾಮ ಅಂತ. ಹಾಗೆಲ್ಲೂ ಇಲ್ಲ ಇಡೀ ರಾಮಾಯಣದಲ್ಲಿ ಅಂತ. ಯಾಕೆಂದ್ರೆ ಆ ಪ್ರಕೃತಿ ಅಂಥದ್ದು ಅದು ಅಂತ, ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಪ್ರಕೃತಿ ಅದು ಅಂತ. ಅದನ್ನ ಯಾವುದು ಮುಟ್ಟೋದಿಲ್ಲ, ಅದನ್ನು ಮುಟ್ಟಿದ್ರು ಹೀಗೆ ಬಂದು ಹಾಗೆ ಹೋಗುತ್ತೆ ಅದು ತುಂಬ ಸುಲಭವಾಗಿ ಅಂತ. ಅದಲ್ಲ ನಾವೆಲ್ಲ ಅಂತ. ಹಾಗಾಗಿ ನಮಗೋಸ್ಕರವೇ ಇದೆ ಈ ಸ್ವಸ್ಥ ವೃತ್ತ ಅನ್ನುವಂಥದ್ದು. ಇದನ್ನು ಪಾಲನೆ ಮಾಡಿದರೆ ಇರುವ ಆರೋಗ್ಯ ಉಳಿಯುತ್ತೆ ಮಾತ್ರ ಅಲ್ಲ, ಹೋಗಿರೋದು ಬರುತ್ತೆ ಅಂತ, ವ್ಯತ್ಯಾಸ ಆಗಿರೋದು ಕೂಡ ಬರುತ್ತೆ ಅಂತ. ಅದಕ್ಕಾಗಿ ನಾವು ಸ್ವಸ್ಥ ವೃತ್ತವನ್ನು ಅಧ್ಯಯನ ಮಾಡಬೇಕು. ಈ ದಿನಚರಿ ಅನ್ನೋದು ಸ್ವಸ್ಥ ವೃತ್ತದ ಒಂದು ಭಾಗ. ಆರೋಗ್ಯವನ್ನು ಉಳಿಸ್ಕೋಬೇಕು, ಇರುವ ಆರೋಗ್ಯವನ್ನು ಉಳಿಸ್ಕೋಬೇಕು, ಅದಕ್ಕೋಸ್ಕರ ಇರ್ತಕ್ಕಂಥದ್ದು. ಎಷ್ಟು ಮುಖ್ಯ ಅನ್ನೋದಕ್ಕೋಸ್ಕರ ಇಷ್ಟು ಮಾತನ್ನು ಹೇಳಿದ್ವು. ಏನಪ್ಪ ಇದು ಅಂತ ಅನ್ಕೋಬೇಡಿ ನೀವು, ಅದನ್ನು ತುಂಬ ಹತ್ತಿರದ್ದು. ಚೆನ್ನಾಗಿರ್ಬೇಕೋ ಬೇಡವೋ? ಚೆನ್ನಾಗಿಲ್ದಿದ್ರೆ ಏನಾಗತ್ತೆ? ಬಂದರೆ ಬರಲಿ, ಅನಾರೋಗ್ಯ ಏನಾಗತ್ತೆ ಅಂದರೆ ಚರಕರು ಹೇಳ್ತಾರೆ, ತದಭಾವೈಹಿ ಭಾವಾನಾಂ ಸರ್ವಾಭಾವ ಶರೀರಿಣ. ಅದು ಒಂದು ಹೋದರೆ, ಆರೋಗ್ಯ ಒಂದು ಹೋದರೆ ಎಲ್ಲ ಹೋಯ್ತು ಅಂತ, ಯಾವುದೂ ಉಳಿಯೋದಿಲ್ಲ. ಆಮೇಲೆ ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೆಯದು ಅಂತಿದೆಯೋ ಎಲ್ಲವುದನ್ನು ಒಂದೇ ಪಟ್ಟಿ ಕಳ್ಕೊಳ್ಬೇಕು ಅನ್ನೋ ಆರೋಗ್ಯ ಕಳ್ಕೊಳ್ಳಿ.
ಹೋಯ್ತು ಎಲ್ಲವದು ಅಂತ. ಅದು ಒಂದಿದ್ರೆ ಉಳಿದಿದ್ದೆಲ್ಲ ಅಂತ. ಹಾಗಾಗಿ ಸರ್ವಮನ್ಯತ್ ಪರಿತ್ಯಜ್ಯ ಶರೀರ ಮನುಪಾಲಯೇತ್. ಚೂರು ಮುಂದಿದೆ ವಿಷ್ಣು ಸ್ವಲ್ಪ ಅದು. ಸರ್ವಮನ್ಯತ್ ಪರಿತ್ಯಜ್ಯ ಶರೀರ ಮನುಪಾಲಯೇತ್ ತದಭಾವೇ ಹಿ ಭಾವಾನ ಸರ್ವಾಭಾವ ಶರೀರಿಣ. ಶ್ಲೋಕ ಕತ್ಕೋಬೇಕು ಇದನ್ನ. ಹೇಳ್ತೀರಾ? ಹೇಳ್ಕೊಡ್ತೀವಿ. ಸರ್ವಮನ್ಯತ್ ಪರಿತ್ಯಜ್ಯ ಶರೀರಮನುಪಾಲಯೇತ್ ತದಭಾವೇ ಹಿ ಭಾವಾನಾಂ ಸರ್ವಾಭಾವ ಶರೀರಿಣಾಂ. ಸರ್ವಾಭಾವ ಅದರ ಫಲ. ತದಭಾವೇ ಆರೋಗ್ಯ ಅಂದ್ರೇನು? ಶರೀರದ ಆರೋಗ್ಯ. ಶರೀರ ಅಂತಲೇ ಅರ್ಥ. ಆರೋಗ್ಯ ಹೋದ್ರೆ ಶರೀರ ಹೋಗುತ್ತೆ, ಶರೀರ ಹೋದ್ರೆ ಎಲ್ಲವೂ ಹೋಗುತ್ತೆ. ಶರೀರಾಭಾವೇ ಸರ್ವಾಭಾವ. ಹಾಗಾಗಿ ಅಂಥದ್ದು ಮಾಡ್ಕೋಬೇಡಿ. ಶರೀರವೆಂಬುದು ಬಹಳ ದೊಡ್ಡ ವರ ದೇವರು ಕೊಟ್ಟಿರುವಂಥದ್ದು. ಅನುಪಾಲಯೇ, ಶರೀರವನ್ನು ಚೆನ್ನಾಗಿ ಜೋಪಾನ ಮಾಡಿ ರಕ್ಷಣೆ ಮಾಡಿಕೊಳ್ಳಿ ಅನ್ನೋದು ಚರಕರ ಅಭಿಪ್ರಾಯ. ಅದು ನಮ್ಮೆಲ್ಲರ ಅಭಿಪ್ರಾಯ ಆಗಬೇಕು. ನಾವೆಲ್ಲ ಆ ಅಭಿಪ್ರಾಯಕ್ಕೆ ಬಂದು ಅದಕ್ಕೋಸ್ಕರವಾಗಿ ಸ್ವಸ್ಥವೃತ್ತವನ್ನು ಅನುಸರಣೆ ಮಾಡಬೇಕು. ದಿನಚರ್ಯೆ, ರಾತ್ರಿಚರ್ಯೆ, ಋತುಚರ್ಯೆ ಎಲ್ಲವನ್ನೂ ಸರಿಯಾಗಿ ಪಾಲನೆ ಮಾಡಬೇಕು. ಮಾಡ್ತೀರಾ? ದೇವರು ನಿಮಗೆ ಪೂರ್ಣ ಸ್ವಾಸ್ಥ್ಯವನ್ನು, ಪೂರ್ಣಾರ್ಥದ ಸ್ವಾಸ್ಥ್ಯವನ್ನು, ವಾತಪಿತ್ತ ಕಫಗಳ ಸಾಮ್ಯಾವಸ್ಥೆಯನ್ನು, ಸಪ್ತಧಾತುಗಳ ಸಾಮ್ಯಾವಸ್ಥೆ, ಒಂದಕ್ಕೊಂದು ಕಲಹ ಮಾಡಬಾರ್ದು, ಒಂದರಿಂದ ಒಂದಕ್ಕೆ ಬಾಧೆ ಆಗಬಾರ್ದು ಅಂತ ಸಾಮ್ಯಾವಸ್ಥೆಯನ್ನು ಕೊಡಲಿ. ಅದಕ್ಕೆ ತಕ್ಕಂಥ ಜೀವನ ನಿಮ್ಮದಾಗಲಿ ಮತ್ತು ಆ ಜೀವನಕ್ಕೆ ಬೇಕಾದ ಬುದ್ಧಿ ನಿಮಗೆಲ್ಲ ಬರಲಿ ಎಂಬುದಾಗಿ ನಾವು ಅಂತರಂಗದ ಗುರುವಿನಲ್ಲಿ ಈ ಸಮಯದಲ್ಲಿ ಸಂಪ್ರಾರ್ಥನೆ ಮಾಡಿ ಈ ಪಾಠವನ್ನು ಪೂರ್ಣ ಮಾಡ್ತೇವೆ. ಹರೇ ರಾಮ.